ಪವಿತ್ರರಾಗಿರ್ತಕ್ಕಂಥ ಸದಾಶಿವ ಕಾಂಬ್ಳೆ ಅವರು ಸ್ವಾಭಿಮಾನಿ ಶಂಭು ಕಲ್ಲೋಳ್ಕರ್ ಅವರ ಕುರಿತು ಮತ್ತು ಸ್ವಾಭಿಮಾನಿ ತಮ್ಮೆಲ್ಲರ ಕುರಿತು ಮಾತನಾಡಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಸ್ವಾಭಿಮಾನಿ ಸೇನೆಯ ಬಳಗಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೇನೆ ಬಂಧುಗಳೇ. ನಾನು ಸಮಯದ ಅಭಾವ ಇರೋದರಿಂದ ಕೇವಲ 2 ಪಾಯಿಂಟ್ ಮಾತ್ರ ಹೇಳ್ತೀನಿ. ಬಹಳ ನೇರವಾದ ಪಾಯಿಂಟ್ ಇವು. ಏನಪ್ಪಾ ಅಂತಂದ್ರೆ, ಪಾರ್ಲಿಮೆಂಟ್ಗೆ ಪ್ರಜ್ಞಾವಂತ ಹೋಗ್ಬೇಕು, ಸಾಕ್ಷರತೆಯನ್ನ ಉಳ್ಳವ ಹೋಗ್ಬೇಕು ಅಥವಾ ಸಾಹುಕಾರ ಹೋಗ್ಬೇಕು. 2 ಆಪ್ಷನ್ಸ್ ಇದೆ ಬಂಧುಗಳೇ ನಮ್ ಕಡೆ. ಒಬ್ರು ಸಾಹುಕಾರರು ಹೋಗ್ಬೇಕು ಪಾರ್ಲಿಮೆಂಟ್ಗೆ ಅಥವಾ ಸಾಕ್ಷರತೆ ವಿದ್ಯಾವಂತರು ಪ್ರಜ್ಞಾವಂತರು ಹೋಗ್ಬೇಕಾ, ಅದು ಆಯ್ಕೆ ನಮ್ಮ ಹತ್ರ ಇದೆ. ಒಂದು ನಂದೇ ವೈಯಕ್ತಿಕ ಒಂದು ಅನುಭವವನ್ನ ಹೇಳ್ಕೊತೀನಿ, ಉದಾಹರಣೆಯನ್ನ ಹೇಳ್ಕೊತೀನಿ ಬಂಧುಗಳೇ. ಏನಪ್ಪಾ ಅಂತಂದ್ರೆ, ಕಳೆದ ಬಾರಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಂದೇ PhD ಪ್ರಥಮ ರ್ಯಾಂಕ್ ಇತ್ತು. ಮೊದಲನೇ ರ್ಯಾಂಕ್ ದಲ್ಲಿ ನಾನು ಪಾಸ್ ಆಗಿದ್ದೆ. ಆದ್ರೂ ಕೂಡ ಕುತಂತ್ರದಿಂದ ನನಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಇದೇ ಶ್ರೀಯುತ ಶಂಭು ಕಲ್ಲೋಳ್ಕರ್ ಅವರ ಸಹೋದರರಾದಂತಹ ಪ್ರೊಫೆಸರ್ ಶಿವರುದ್ರ ಕಲ್ಲೋಳ್ಕರ್ ಅವರ ಸಹಾಯದಿಂದ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೆ, ವಿದ್ಯಾರ್ಥಿ ಪರ ಕೆಲಸಗಳನ್ನ ಮಾಡಿದ್ದೆ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದೆ, ವಿದ್ಯಾರ್ಥಿಗಳಿಗೆ ಪ್ರವಾಸ ಹೋಗೋದಕ್ಕೆ ನಮ್ಮ ಕರ್ನಾಟಕದಲ್ಲಿದ್ರೆ 5,000, ಔಟ್ ಆಫ್ ಸ್ಟೇಟ್ ಇದ್ರೆ 10,000, ಇಂತಹ ಸಾಕಷ್ಟು ವಿದ್ಯಾರ್ಥಿ ಪರ ಕೆಲಸಗಳನ್ನ ಮಾಡಿದ್ದ ಒಂದೇ ಕಾರಣಕ್ಕಾಗಿ ನನಗೆ PhD ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ. ಅಂದ್ರೆ ನನಗೆ ಅಲ್ಲಿ ಅವಕಾಶ PhD ಓದೋದಕ್ಕೆ ಸಿಗ್ತಾ ಇರಲಿಲ್ಲ ಬಂಧುಗಳೇ. ಅಂತ ಸಂದರ್ಭದಲ್ಲಿ ಇವತ್ತು ಬುದ್ಧ, ಬಸವ, ಬಾಬಾ ಸಾಹೇಬರ ಫೋಟೋಗಳನ್ನ ನಿಮಗೆ ತೋರಿಸಿ ನಿಮ್ಮನ್ನ ಮರಳು ಮಾಡ್ತಾ ಇರುವಂತಹ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿ ಏನಿರಲ್ಲ, ಅವರ ತಂದೆಯವರು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಈ ಎಲ್ಲಾ ಭಾಗದಲ್ಲಿ ಮೈಸೂರಿನ ಒಬ್ಬ ಖ್ಯಾತ ಸ್ವಾಮೀಜಿ ಅವರನ್ನ ಕರೆಸಿ ಇಲ್ಲಿ ಎಲ್ಲಾ ನಮ್ಮ ಸಮುದಾಯದವರನ್ನ ಬುದ್ಧ, ಬಸವ, ಬಾಬಾ ಸಾಹೇಬರ ಫೋಟೋವನ್ನ ತೋರಿಸಿ ನಾನೊಬ್ಬ ಅವರ ಅಪ್ಪಟ ಅನುಯಾಯಿ ಇದ್ದೀನಿ, ಅವರ ಸಿದ್ಧಾಂತವನ್ನ ಪಾಲಿಸುವಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದೀನಿ ಅಂತ ಹೇಳುವಂತ ವ್ಯಕ್ತಿ ಏನ್ ಮಾಡಿದ್ರು ಅನ್ನೋದನ್ನ ನಾನು ಒಂದು ಹೇಳ್ತೀನಿ. ನಿಮ್ಮ ನಿರ್ಧಾರ ನಿಮ್ ಕೈಯಲ್ಲಿದೆ. ನಾನು ಸ್ವಾಮೀಜಿಗಳ ಹತ್ರ ಹೋಗಿ, ಸ್ವಾಮೀಜಿಗಳೇ ನಾನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೀನಿ, ಬಟ್ ನನಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ PhD ಓದೋದಕ್ಕೆ ಅಂತ ಕೇಳಿದಾಗ ಸ್ವಾಮೀಜಿಗಳು ಹೇಳಿದ್ರು, ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಫೋನ್ ಮಾಡ್ತೀನಿ ಕಾಂಬ್ಳೆ, ನಿನಗೆ 100% ಟಿಕೆಟ್ ಅಲ್ಲಿ ನಿನಗೆ ಏನಾಗುತ್ತೆ ಓದೋದಕ್ಕೆ PhD ಓದೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ಆಯ್ತು, ಗುರುಗಳು ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ. ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ರು, ಸ್ವಾಮೀಜಿ ಕಳಿಸ್ಕೊಡಿ ಸದಾಶಿವ ಅವರನ್ನ, ನಾನು 100% ಅವ್ರಿಗೆ ಏನ್ ಮಾಡ್ತಿದ್ರೆ PhD ಓದೋದಕ್ಕೆ ಅವಕಾಶ ಕೊಡ್ತೀನಿ. ಯಾಕಂತಂದ್ರೆ ನಾನೇನ್ ದುಡ್ಡು ಕೊಟ್ಟು PhD ನನಗೆ ಕೊಡಿ ಅಂತ ಹೇಳ್ತಾ ಇರ್ಲಿಲ್ಲ, ನಾನು ಫಸ್ಟ್ ರ್ಯಾಂಕ್ ಬಂದಿಲ್ಲ, ಲಾಸ್ಟ್ ಅಲ್ಲಿ ಇದ್ದೀನಿ, ನನಗೆ ಓದೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿರ್ಲಿಲ್ಲ ಬಂಧುಗಳೇ. ನಾನು ಫಸ್ಟ್ ರ್ಯಾಂಕ್ ಇದ್ದೆ, ಫಸ್ಟ್ ರ್ಯಾಂಕ್ ಇದ್ರೂ ಕೂಡ ನನಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಅವಾಗ ಸತೀಶ್ ಜಾರಕಿಹೊಳಿ ಅವರ ತೀರಾ ಆಪ್ತರೊಬ್ರು ನನ್ನ ಸ್ನೇಹಿತರೇ ಇದ್ರು, ಅವರಿಗೆ ಕರೆ ಮಾಡಿದೆ, ಸ್ನೇಹಿತರೆ ಈಗ ಆಗಿದೆ, ನನಗೆ ಫಸ್ಟ್ ರ್ಯಾಂಕ್ ಬಂದರೂ ಕೂಡ PhD ಟಿಕೆಟ್ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಸ್ವಾಮೀಜಿಗಳ ಹತ್ರ ಹೋದಾಗ ಅವರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡಿದ್ದಾರೆ, ನೀವು ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಅಂದಾಗ, ಸ್ವಾಮೀಜಿಗಳು ಹೇಳಿದ್ರೆ ಮುಗೀತು, ಆಮೇಲೆ ನಮ್ಮ ಜಾರಕಿಹೊಳಿ ಸಾಹೇಬರು ನಿಮಗೆ 100ಕ್ಕೆ 100 ಮಾಡಿಸ್ತಾರೆ ಬನ್ನಿ ಅಂತ ಕರೆದ್ರು. ನಾನು ಹೋದೆ ಗೋಕಾಕಿಗೆ ಬಂಧುಗಳೇ. ಹೋದಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ಹೌದಾ ಕೊಡಿ ಇಲ್ಲಿ ನಿಮ್ದು ಏನ್ ಅರ್ಜಿ ಅಂತ ಅಂದ್ರು. ಅವ್ರಿಗೆ ಸರಿಯಾಗಿ ಓದೋದಕ್ಕೂ ಬರೋದಿಲ್ಲ, ಅದೇನು ಅಂತ ಸಮಸ್ಯೆ ಅರ್ಥಕೊಳ್ಳೋದಕ್ಕೂ ಬರೋದಿಲ್ಲ. ಹಾಗಾಗಿ ನಾನು ಕಾರಲ್ಲಿ ಹೋಗ್ತಾನೆ ಮಾತಾಡ್ತೀನಿ, ನಿಮ್ VC ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಸ್ನೇಹಿತ ಹೇಳಿದಾಗ ಗೊತ್ತಾಯ್ತು ನನಗೆ ಏನು ರಿಯಾಲಿಟಿ ಏನು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವ್ರ ಕಡೆಗೆ ಈಗಾಗಲೇ ಒಬ್ರು PhD ಸೀಟ್ ನನ್ನ ಮಗನಿಗೆ ಕೊಡಿಸಿ ಅಂತ ಹೋಗಿದ್ರಂತೆ. ಆದ್ರೆ ಅವ್ರು ಫಸ್ಟ್ ರ್ಯಾಂಕ್ ಇರ್ಲಿಲ್ಲ, ಲಾಸ್ಟ್ ಅಲ್ಲಿ ಇದ್ರು. ಆಮೇಲೆ ಅವ್ರಿಗೆ PhD ಓದೋ ಅರ್ಹತೆ ಇರುವಂತ ವಿದ್ಯಾರ್ಥಿ ಆಗಿರ್ಲಿಲ್ಲ, ಫೇಲ್ ಆದಂತ ವಿದ್ಯಾರ್ಥಿ ಇದ್ರು. ಆಗ ಸತೀಶ್ ಜಾರಕಿಹೊಳಿ ಅವರು ನಮ್ಮವ್ರ ಮಗ ಅಂತ ಹೇಳ್ಬಿಟ್ಟು VC ಅವರಿಗೆ ಫೋನ್ ಮಾಡಿದ್ದಾರೆ, ಇವ್ರಿಗೆ ನೀವು ಟಿಕೆಟ್ ಕೊಡಿಸ್ಲೇಬೇಕು, ಇವ್ರಿಗೆ PhD ಓದೋದಕ್ಕೆ ಅವಕಾಶ ಕೊಡಿಸ್ಲೇಬೇಕು ಅಂತ. ಆಗ ಸ್ವತಃ ಈ ನಮ್ಮ RCU ವಿಶ್ವವಿದ್ಯಾಲಯದ ಕುಲಪತಿಗಳು ಸತೀಶ್ ಜಾರಕಿಹೊಳಿ ಅವರಿಗೆ, ಏನ್ರಿ ನೀವು ವಸೀಲಿ ಮೇಲೆ ಎಲ್ಲ ಆಗತ್ತಾ, ಅವ್ರಿಗೆ ಅರ್ಹತೆನೇ ಇಲ್ಲ ರೀ PhD ಓದೋದಕ್ಕೆ, ಅವ್ನು ಫಸ್ಟ್ ರ್ಯಾಂಕ್ ಕೂಡ ಬಂದಿಲ್ಲ, ಅವ್ನಿಗೆ ನಾವು ಹೆಂಗ್ ಇದು ಕೊಡೋಣ PhD ಓದೋದಕ್ಕೆ ಅವಕಾಶ ಅಂತ ಕೇಳಿದಾಗ ಅವ್ರಿಗೆ ಏನಾಗಿದೆ ಅಂತಾರೆ ಬಂಧುಗಳೇ, ತೀರಾ ಮುಜುಗರಾಗಿದೆ. ಏನಪ್ಪಾ ಅಂತಂದ್ರೆ, ನಾನೊಬ್ಬ ಸಚಿವ ಇರಬಹುದು, ಬಟ್ PhD ಅನ್ನೋದು ಏನಿದೆ ಅಂತಂದ್ರೆ ಅರ್ಹತೆ ಇರಬೇಕು, ನಾವು ಅಂಕಗಳನ್ನ ಪಡೆದಿರಬೇಕು, ನಾವು ರ್ಯಾಂಕ್ ಅಲ್ಲಿ ಬಂದಿರಬೇಕು ಅನ್ನುವಂತ ಕಾಮನ್
ಕಾಮನ್ ಸೆನ್ಸ್ ಕೂಡ ಏನಿರಲಿಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. VC ಅವರು ಬೈದಿದ್ದಾರೆ. ಅದಾದ ನಂತರ PhD ಗೆ ಸಂಬಂಧಪಟ್ಟಂತೆ ಯಾರೇ ಬಂದ್ರು ಕೂಡ ಅವ್ರು ಏನ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ರೆಸ್ಪಾನ್ಸೇ ಮಾಡ್ತಾ ಇರ್ಲಿಲ್ಲ. ಇದಕ್ಕೆ ಒಂದೇ ಒಂದು ಇದ್ರ ತಿರುಳು ಏನಪ್ಪಾ ಅಂತಂದ್ರೆ, ಒಬ್ಬ ಅರ್ಹತೆ ಇಲ್ಲದೆ ಇರೋನಿಗೆ ಓದೋದಕ್ಕೆ ಅವಕಾಶ ಕೊಡಕ್ ಹೋದ್ರು, ಅಲ್ಲಿ ಬಯಸ್ಕೊಂಡ್ರು. ನಾನು ಫಸ್ಟ್ ರ್ಯಾಂಕ್ ಇದ್ದೆ, ಬಟ್ ಆದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮೆರಿಟ್ ಲಿಸ್ಟ್ ನೋಡೋಕೆ ಅಷ್ಟು ವಿದ್ಯಾವಂತರ ಅಲ್ವಲ್ಲ ಸ್ವಾಮೀಜಿ. ಅವ್ರು ಯಾರು? ಸಾಹುಕಾರಿಕೆ ಮುಖ್ಯನಾ ಸಾಕ್ಷರತೆ ಮುಖ್ಯನಾ ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಅವರ ಮಗಳು ಕೂಡ ಪ್ರಿಯಾಂಕಾ ಅಕ್ಕ ಅವರು ಏನ್ ನಿಂತಿದಾರಲ್ಲ, ಅವರು ಕೂಡ ನಮ್ಮ ಸಾಹೇಬರ ಸರ್ವಿಸ್ ಆದಷ್ಟು ವಯಸ್ಸಾಗಿಲ್ಲ ಬಂಧುಗಳೇ. ಇವರು ಏನು ಸರ್ವಿಸ್ ಮಾಡಿದ್ದಾರೆ ಅಷ್ಟು ಜ್ಞಾನ ಅವ್ರಿಗಿಲ್ಲ. ಹಾಗಾಗಿ ಸಂಸತ್ತಲ್ಲಿ ಯಾವಾಗಲೂ ಕೂಡ ಸಾಕ್ಷರತೆಯನ್ನು ಉಳ್ಳವರು ಇರಬೇಕು ಹೊರತು ಸಾಹುಕಾರರು ಇರಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ, ಉಗಾರಲ್ಲಿ CM ಅವ್ರು ಬಂದಾಗ ಸಾಹುಕಾರ ಬರಪ್ಪ ಅನ್ನೋದು ವಾಟ್ಸಪ್ ಅಲ್ಲಿ ತುಂಬಾ ಹರಿದಾಡಿದೆ. ಸಾಹುಕಾರ ಕರೀರಿ ಅಂದ್ರೆ ದುಡ್ಡಿಂದ ಇಲ್ಲಿ ನ್ಯಾಯ ಸಿಗಲ್ಲ ಬಂಧುಗಳೇ. ಆಮೇಲೆ ದುಡ್ಡಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದಿಲ್ಲ ಬಂಧುಗಳೇ. ಆಡಂಬರದಿಂದ ನಾವು ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನ ತೋರಿಸಿದ್ರೆ ಆಗೋದಿಲ್ಲ. ಈಗ ಅಂಬೇಡ್ಕರ್ ಸಿದ್ಧಾಂತದ ವಾರಸುದಾರರು ಸತೀಶ್ ಜಾರಕಿಹೊಳಿ ಆಗಿದ್ರೆ, ಇಲ್ಲಿ ಆ ಅಂಬೇಡ್ಕರ್ ವಂಶಸ್ಥರಾದಂತಹ ಪ್ರಕಾಶ್ ಅಂಬೇಡ್ಕರ್ ಅವರು ಇಲ್ಲಿ ಬರೋದು ಬಿಟ್ಟು ಅಲ್ಲಿ ಬರ್ಬೇಕಿತ್ತು. ವಾರಸುದಾರರು, ನಿಜವಾದ ವಾರಸುದಾರರು ಅವರಾಗಿದ್ರೆ ಅವ್ರು ಇಲ್ಲಿ ಬರ್ತಾ ಇದಾರೆ ಅಂದ್ರೆ ನೀವು ತಿಳ್ಕೊಳ್ಳಿ ಬಂಧುಗಳೇ. ವಿಚಾರ ಮಾಡಿ ಪ್ರಜ್ಞಾವಂತಿಕೆಯಿಂದ ನೀವು ಮತ ಚಲಾಯಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ರಸ್ತೆ ಬಿಟ್ಟವ್ರಿಗೆ ಸಾಹೇಬ್ರು ಬರೋದ್ರಿ 5 ನಿಮಿಷ ಬರ್ತಾರೆ ಸಾಹೇಬ್ರೆ. ಸದಾಶಿವ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಾಭಿಮಾನದ ಕುರಿತು ಹಿರಿಯ ಮುಖಂಡರಾಗಿರುವಂತಹ ಮತ್ತು ಸಮಾನ ಮನಸ್ಕರಾಗಿರ್ತಕ್ಕಂಥ ರಾವ್ ಸಾಹೇಬ್ ಫಕೀರ್ ಅವರು ಸ್ವಾಭಿಮಾನಿ ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್, ವಂದನೆಗಳು. ನಮ್ನೆಲ್ಲ ಕ್ಷಮಿಸಿ, ಯಾಕಂದ್ರೆ ಗ್ರೌಂಡ್ ಭಾಳ ಚಿಕ್ಕದಾಗ್ತದೆ. ನೀವು ಗ್ರೌಂಡ್ ಒಳಗಡೆ ಎಷ್ಟು ಜನ ಇದ್ರಲ್ಲಿ ಕಂಡದ ಒಳಗಡೆ ಅಷ್ಟೇ ಜನ ಹೊರಗಡೆ ಇರ್ತಾರೆ. ಅವ್ರಿಗೂ ಬಿಸಿಲಿಂದ ಬರುತ್ತೆ. ಅದಕ್ಕೆ ಕಾರಣ ನಾವು ಮೊದಲೇ RDS ನೋಡಿದ್ವಿ, ಅಲ್ಲಿ CT ಎಕ್ಸಾಮ್ ಇದ್ದ ಕಾರಣ ಅದನ್ನು ನಕಾರಿಸಲು ಕ್ಯೂಡ್ ವಕೀಲರು ಕೊಡ್ತೇವೆ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಕ್ಯೂಡ್ ವಕೀಲರು ನಮ್ಮ ಗ್ರೌಂಡ್ ಕೊಡಲಿಲ್ಲ. ಸೊ ಕಲ್ಲೋಳ್ಕರ್ ಸಾಹೇಬರ ಈ ಒಂದು ಚುನಾವಣಾ ಪ್ರಚಾರಕ್ಕಾಗಿನೂ ಈ ನಮ್ಮಲ್ಲಿ ಕೆಲವೊಂದು ಜನ ಹೆದರ್ಕೊಂಡು ಗ್ರೌಂಡ್ ಕೊಡಲಿಲ್ಲ. ಅದಕ್ಕಾಗಿ ಕೊನೆ ಕ್ಷಣದಲ್ಲಿ ಈ ಗ್ರೌಂಡ್ ಅನ್ನ ನಾವು ಸಿಲೆಕ್ಟ್ ಮಾಡಿ ಕಂಡಲಾಗಿದ್ದೀವಿ. ಬಂಧುಗಳೇ, ಇವತ್ತು 2024 ಲೋಕಸಭೆಯ ಚುನಾವಣೆಯ ಪ್ರಚಾರವಾಗಿ ತಾವೆಲ್ಲರೂ ಸೇರಿದ್ದೀರಿ. ಮೊದಲನೇದಾಗಿ ನಾವು ಯಾರಿಗೆ ಓಟ್ ಕೊಡಬೇಕು, ನಮ್ಮ ಮತ ಯಾರಿಗೆ ನೀಡಬೇಕೆಂಬುದನ್ನ ಸ್ವಲ್ಪ ಸೂಕ್ಷ್ಮವಾಗಿ ತರಿಸೋಣ. ತಮ್ಮೆಲ್ಲರಿಗೆ ಗೊತ್ತಿದ್ದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್, ಬಿಜೆಪಿಯಲ್ಲಿ ಇರೋರು ಅಣ್ಣಾ ಸಾಹೇಬ್ ಜೊಲ್ಲೆ, ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ. ಇವತ್ತು ತಮಗೆ ಶಂಭು ಕಲ್ಲೋಳ್ಕರ್ ಸಾಹೇಬ್ರ ಬಗ್ಗೆ ಕೆಲವೊಂದು ನಿಮ್ಗಾಗಿ ಕಿರು ಪರಿಚಯ ನಾವು ಮಾಡಿದ್ದೇವೆ. ಎಲ್ಲಿ ಪ್ರತಿ ಬೂತ್ ಮಟ್ಟಿಗೆ ಹೋಗಿ ನಾವು ಎಲ್ಲ ನಮ್ಮ ತಾಯಂದರಿಗೆ ಮತ್ತು ಅಣ್ಣ ತಮ್ಮರಿಗೆ ಎಲ್ಲ ತಿಳಿಸಿದ್ದೇವೆ. ಶಂಭು ಕಲ್ಲೋಳ್ಕರ್ ಸಾಹೇಬರು ಒಬ್ಬರು IAS ದಕ್ಷ ಆಡಳಿತಾಧಿಕಾರಿ ಇದ್ರು. ಅವರು ತಮ್ಮ 2 ವರ್ಷ ಸರ್ವಿಸ್ ಇದ್ದಾಗ ಅದಕ್ಕೆ ರಾಜೀನಾಮೆ ಕೊಟ್ಟು ಈ ಸಮಾಜ ಸೇವೆಗೆ ಬಂದರು. ಈ ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ರಾಯಬಾಗ್ ಮತಕ್ಷೇತ್ರದಲ್ಲಿ ಅವರು ನಿಂತ್ಕೊಂಡ್ರು. ರಾಯಬಾಗ್ ಮತಕ್ಷೇತ್ರದಲ್ಲಿ ಅಸೆಂಬ್ಲಿ ಚುನಾವಣೆ ನಿಂತ್ಕೊಂಡಾಗ ಅವ್ರು ಗೆಲುವು ನಿಶ್ಚಿತ ಆಗಿತ್ತು. ಅದಕ್ಕೆ ಪೂರ್ವದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತು ಅಂತ ಹೇಳಿ ದಿಲ್ಲಿಂದ ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆ ಟಿಕೆಟ್ ಇಶ್ಯೂ ಆಗಿತ್ತು. ಆದ್ರೆ ಟಿಕೆಟ್ ಬೆಳಗಾವಿ ಬಂದ ಟಿಕೆಟ್ ಏನಾಯ್ತು ಅಂದ್ರೆ ಬದಲಾವಣೆ ಆಯ್ತು. ಈ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಟಿಕೆಟ್ ಅನ್ನು ಕೊಡ್ಲಿಕ್ಕೆ ನಕಾರಿಸಿದ್ರು. ಟಿಕೆಟ್ ಅನ್ನ ಬ್ರೇಕಪ್ ಆಗಿಬಿಟ್ರು. ಹೀಗಾಗಿ ಜನರ ಅಪೇಕ್ಷೆ ಮೇರೆಗೆ ಕಲ್ಲೋಳ್ಕರ್ ಸಾಹೇಬರು ಚುನಾವಣೆ ನಿಲ್ಲುವ ಪರಿಸ್ಥಿತಿ ಬಂತು. ಆದ್ರೆ ಅವರು ಈ ಗೆಲ್ಲುವ ಒಂದು ಸಮೀಪ ಬಂದಾಗ ಈ JDS, ಕಾಂಗ್ರೆಸ್, ಬಿಜೆಪಿ 3 ಜನ ಕೂಡ್ಕೊಂಡು ಕೊನೆ ರಾತ್ರಿ ಅವರು ಒಂದು ಪ್ಲೇ ಮಾಡಿ ಎಲ್ಲ ಓಟುಗಳನ್ನ
ತಮ್ಮ ಓಟ್ಗಳನ್ನ ಬಿಜೆಪಿ ಕೊಡೋ ಹಾಗೆ ಅದನ್ನ ಮಾಡಿದ್ರು. ಇದು ನಾನು ಯಾಕೆ ಹೇಳ್ತಾನಂದ್ರೆ, ಇವಾಗ ಏನು ಕಾಂಗ್ರೆಸ್ ಅಂತ ನಿಷ್ಠಾವಂತ ಅಂತ ಏನು ಹೇಳ್ಕೊಳ್ತಾ ಇದ್ರಲ್ಲ, ನಾವು ಕಾಂಗ್ರೆಸ್ ನಿಷ್ಠಾವಂತರು, ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇರಲ್ಲ, ಇದೇ ಕಾಂಗ್ರೆಸ್ ಲೀಡರ್ಸರು, ಕಾಂಗ್ರೆಸ್ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಟಿಕೆಟ್ ಅನ್ನು ತಪ್ಪಿಸಿದ್ರು. ಯಾಕೆ ತಪ್ಪಿಸಿದ್ರು? ನಾವು ಇದನ್ನೆಲ್ಲ ದಲಿತ ಕೆಲವೊಂದು ನಮ್ಮ ಈ ಭಾಗದ ಲೋಕಸಭೆ ಭಾಗದ ಮತದಾರರು ನಾವು ವಿಚಾರ ಮಾಡಬೇಕು. ನಾವು ವೋಟ್ ಹಾಕ್ಬೇಕಾದ್ರೆ ಯಾರಿಗೆ ಅಂದ್ರೆ ನಿಮ್ದು ಅರ್ಥ ಹೀಗೆ, ಪಕ್ಷ ಯಾರಿಗೆ ಟಿಕೆಟ್ ಅನ್ನು ಕೊಡ್ತದಲ್ಲ ಅಂತವ್ರಿಗೆ ನಾವು ವೋಟ್ ಹಾಕ್ಬೇಕು, ಪಕ್ಷ ಹೇಳಿದಂಗೆ ಕೇಳ್ಕೊಳ್ಬೇಕು ನಾವು. ಆದ್ರೆ ಇವತ್ತು ಎರಡೂ ಪಕ್ಷಗಳು, ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್, ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿವೆ. ಅದಕ್ಕಾಗಿ ದಯವಿಟ್ಟು ನಾವಿವತ್ತು ಅವ್ರು ಏನು ಟಿಕೆಟ್ ಕೊಟ್ಟು ಬೇರೆ ಬಿ ಫಾರ್ಮ್ ಇಶ್ಯೂ ಮಾಡಿದಾರೆ ಪಕ್ಷಗಳಿಗೆ, ಆ ಪಕ್ಷಗಳನ್ನ ನಾವು ಸೋಲಿಸಬೇಕಾಗಿದೆ. ಯಾಕಂದ್ರೆ ನಾವು ಪಕ್ಷಗಳ ಗುಲಾಮರಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಪಕ್ಷಗಳ ಗುಲಾಮರಲ್ಲ, ನಾವು ಸ್ವಾಭಿಮಾನಿ. ಬಾಬಾ ಸಾಹೇಬ್ ನಮಗೆ ಓಟಿನ ಅಧಿಕಾರ ಕೊಟ್ಟರು. ಈಗಾಗಲೇ ನಮ್ಮ ಬಂಧುಗಳು ಹೇಳಿದ್ರು, ಓಟಿನ ಅಧಿಕಾರ ಯಾವ ರೀತಿ ಅಂತ ತಿಳಿದು. ನಮಗೆ ಓಟಿನ ಅಧಿಕಾರ ಕೊಟ್ಟಾಗ ಓಟನ್ನ, ಒಂದು ಅಮೂಲ್ಯವಾದ ಓಟನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತದ್ದು. ಆದ್ರೆ ನಾವು ಇವತ್ತು ಆ ನಿಮ್ಮ ಅಮೂಲ್ಯವಾದ ಓಟನ್ನ ನಾವು ಏನೋ ಒಂದು ಶಿಲ್ಲೆ ಅಂತ ತಿಳ್ಕೊಂಡು 100-200 ರೂಪಾಯಿ ಒಂದು ಕ್ವಾರ್ಟರ್ದಾರು ಒಂದು ಪ್ಲೇಟ್ ಊಟ ಮಟನ್ ಊಟ ಸಲುವಾಗಿ ನಾವು ಮಾರ್ಕೊಳ್ತಾ ಇದ್ದೀವಿ. ಬಾಬಾ ಸಾಹೇಬರು ನಮಗೆ ಓಟಿನ ಅಧಿಕಾರ ಕೊಟ್ಟಾಗ ಇದು ನಾವು ವಿಚಾರ ಮಾಡಿದ್ದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬರು ಇಡೀ ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಮಗೆ ಒಂದು ಓಟಿನ ಅಧಿಕಾರ ಕೊಟ್ಟರು. ಓಟಿನ ಅಧಿಕಾರ ಕೊಟ್ಟಾಗ ನಾವೆಲ್ಲರೂ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಅದು ನಾವು ಏನಾದ್ರೂ ಸದುಪಯೋಗ ಪಡಿಸ್ಬೇಕಾದ್ರೆ ಒಬ್ಬ ಒಳ್ಳೆಯ ಮನುಷ್ಯನಿಗೆ, ಒಬ್ಬ ಒಳ್ಳೆ ಕಲಿತವರಿಗೆ ಅಂತ ವ್ಯಕ್ತಿಗೆ ನಾವು ಕೊಡಬೇಕು. ಶಂಭು ಕಲ್ವಲ್ಕರ್ ಸಾಹೇಬ್ ತಮ್ಗೆಲ್ಲರಿಗೆ ಗೊತ್ತಿದ್ದ ಪ್ರಕಾರ ಅವರು IAS ಆಗಿ ನಿಷ್ಠಾವಂತ ಇದ್ರು, 1 ಲಕ್ಷ ಆಡಳಿತ ನಡೆಸಿದ್ರು. ಅವ್ರಿಗೆ ಟಿಕೆಟ್ ನಾಕಾರಿಸಿದ್ರು. ಯಾಕಂದ್ರೆ ಅವ್ರಿಗೆ ಏನ್ ಬೇಕಾಗಿದ್ರು ಅವ್ರ ಎದುರಿಗೆ ಕೈ ಕೊಟ್ಟು ನಿಂತ್ಕೊಳ್ಳುವಂತ ವ್ಯಕ್ತಿ ಬೇಕು, ಅವ್ರು ಬಾಗ್ಲಾ ಕಾಯುವ ಚಪರಾಶಿ ಬೇಕು. ಅಂತವ್ರಿಗೆ ಈ ಕಲ್ವಲ್ಕರ್ ಸಾಹೇಬರು IAS ಇದ್ದ ಕಾರಣ 32 ವರ್ಷ ಸುದೀರ್ಘ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಆಡಳಿತ ಅನುಭವ ಹೊಂದಿದವರು. ಈ ಆಡಳಿತದ ಅನುಭವ ಹೊಂದಿದಾಗ ಇಂಥವ್ರಿಗೆ ಟಿಕೆಟ್ ಏನಾದ್ರು ಕೊಟ್ಟರು ಅಂದ್ರೆ ನಮಗೇನೋ ನಡೆಯೋಲ್ಲ ಅಂತ ತಿಳ್ಕೊಂಡು ಅವರ ಪಕ್ಷಗಳು ಟಿಕೆಟ್ ಅನ್ನು ಆಕರ್ಷಿಸಿದ್ರು. ಹಾಗಾದ್ರೆ ನಾವು ಪಕ್ಷದ ಯಾರೊಂದು ಕತ್ತಿ ನಿಲ್ಲಿಸಿದ್ರು ನಾವು ಓಟ್ ಹಾಕ್ಬೇಕು ಅವ್ರಿಗೆ. ಅವ್ರು ಏನೇ ಹೇಳಿರಲ್ಲ ಅದನ್ನ ನಾವೇನೇನು ಅಂದ್ರೆ ಪಕ್ಷ ನಾವು ಗುಲಾಮರಲ್ಲ. ಆ ಪಕ್ಷಗಳಿಗೆ ನಾವು ಪಾಠ ಕಲಿಸ್ಬೇಕಾದ್ರೆ ನಾವು ಈ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಶಂಭು ಕಲ್ವಲ್ಕರ್ ಸಾಹೇಬರಿಗೆ ನಾವು ತಮ್ಮೆಲ್ಲರೂ ಓಟ್ ಅನ್ನು ಕೊಡಬೇಕು. ಯಾಕ ತಮ್ಮ ಓಟು 5 ವರ್ಷದ ಬಜೆಟ್ ಸಮಾನ. ಒಂದು ಓಟು ಅದ್ರ ಬೆಲೆ ಎಷ್ಟಂದ್ರೆ 5 ವರ್ಷದ ಬಜೆಟ್ ಇರೋದಲ್ಲ, ಆ ಬಜೆಟ್ಗೆ ಸಮಾನ ಇರ್ತದೆ. ಅದಕ್ಕೆ ತಾವೆಲ್ಲರೂ ಶಂಭು ಕಲ್ವಲ್ಕರ್ ಸಾಹೇಬ್ರಿಗೆ ನೀವು ಅದರ ಚಿಹ್ನೆ ಇದೆ, ಆಟೋ ರಿಕ್ಷಾ ಸೀರಿಯಲ್ ನಂಬರ್ 16, ಅದಕ್ಕೆ ತಮ್ಮ ಒಂದು ಅಮೂಲ್ಯವಾದ ಓಟನ್ನು ಕೊಟ್ಟು ಅವರನ್ನ ಅತಿ ಹೆಚ್ಚಿನ ಮಕ್ಕಳಿಂದ ಆಯ್ಸಬೇಕಂತ ನಾನು ಕಲ್ಕಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ತಮಗೆ ಹೇಳೋದಂದ್ರೆ ಮೇ 6ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಏಜೆಂಟ್ ಬರ್ತಾರೆ. ಮೇ 6ನೇ ತಾರೀಕು ರಾತ್ರಿ ಹೊತ್ತ ಏಜೆಂಟ್ ಬರ್ತಾರೆ, ಪಕ್ಷದ ಗುಲಾಮರು ಬರ್ತಾರೆ ನಿಮ್ಮ ಮತಗಳನ್ನು ಕರೆಯಲಿಕ್ಕೆ. ಇನ್ನು 10 ನಿಮಿಷದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಗಮನ ಆಗ್ತಾ ಇದೆ. ಅದಕ್ಕೆ ರಸ್ತೆ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಹೆಲಿಕಾಪ್ಟರ್ ಮುಖಾಂತರ ಬರ್ತಾ ಇದ್ದಾರೆ. ಇನ್ನು 10 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಮತ್ತೊಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಈ ವೇದಿಕೆ ಮೇಲೆ ನೀತಿ ಸಂಹಿತೆ ಪ್ರಕಾರ ಕೇವಲ 15 ಜನರಿಗೆ ಅಷ್ಟೇ ಅವಕಾಶ ಇರೋದ್ರಿಂದ ಈ ಸಾಕಷ್ಟು ಜನ ನಮ್ಮ ಈ ವೇದಿಕೆ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬಾರ್ದು, 15 ಜನ ಅಷ್ಟೇ ಇರಬೇಕು. ಈಗಾಗಲೇ ಬಂದಿದ್ದಾರೆ. ಈಗ ಚಿಕ್ಕೋಡಿ 10 ನಿಮಿಷದಲ್ಲಿ ಆಗಮನ ಆಗ್ತಾ ಇದ್ದಾರೆ. ರಸ್ತೆ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರಿಯರು ಈ ಒಂದು ವೇದಿಕೆ ಮುಂಭಾಗದ ಕಡೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವಾಗ ತಮಗೆ ಹೇಳ್ತಾ ಇದ್ದೇನೆ ಅಂದ್ರೆ 6ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಏಜೆಂಟರು ಬರ್ತಾರೆ ಅಂತದ್ದು. ಅವರು ನಿಮ್ಮ ಮತಗಳನ್ನ ತೆರೀಲಿಕ್ಕೆ ಬರ್ತಾರೆ. ಅದಕ್ಕಾಗಿ ತಮ್ಮ ಈ ಒಂದು ಅಮೂಲ್ಯವಾದ ಓಟನ್ನ ಹಾಗೆ ಸುರಕ್ಷಿತವಾಗಿ ಇಟ್ಕೋಬೇಕು. ಯಾವುದೇ ಆಶೆ ಆಮಿಷಕ್ಕೆ
ಒಳಗಾಗದೆ ಬರ್ತಂತ 7ನೇ ತಾರೀಕು ತಾವೆಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಬೂತ್ಗಳಿಗೆ ಹೋಗಿ ತಾವು ತಮ್ಮ ವೋಟರನ್ನ ಈ ರಿಕ್ಷಾಕ್ಕೆ ಆಟೋ ರಿಕ್ಷಾಕ್ಕೆ ಕೊಡಬೇಕಂತ ಹೇಳಿ ನಾನು ಒಂದು ತಮಗೆ ಆಗ್ರಹ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ರಾಸವ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಗುರುಗಳಾಗಿರ್ತಕ್ಕಂತಹ ಮತ್ತು ಸರ್ವಧರ್ಮ ಸಮಾನತೆಗಾಗಿ ಎಲ್ಲ ಜಾತಿ ಮತ ಪಂಥದವರಿಗಾಗಿ ನಿರಂತರವಾಗಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದಲ್ಲಿ ತೊಡಗಿರ್ತಕ್ಕಂತಹ ಪ್ರೊಫೆಸರ್ ಶಿವರುದ್ರ ಕರ್ನಾಟಕ ಸರ್ ಅವರು ಸ್ವಾಭಿಮಾನಿಗಳ ಸ್ಟಾರ್ಟ್ ಮಾಡ್ರಲ್ಲ ಸ್ವಾಭಿಮಾನಿಗಳ ಸಭೆ ಸರ್ವಧರ್ಮಕ್ಕೆ ಮಾನ್ಯತೆ ಕೊಡುವಂತ ಈ ಸಭೆಯಲ್ಲಿ ಅಜಾನ್ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮವನ್ನ 2 ನಿಮಿಷದ ಕಾಲ ನಿಲ್ಲಿಸಿದ್ದೀವಿ. ಸ್ವಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ವಾಭಿಮಾನಿಗಳ ಪರವಾಗಿ ಸ್ವಾಭಿಮಾನಿಗಳ ಸಂಕೇತವಾಗಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಕುರಿತು ಹಿರಿಯರಾಗಿರ್ತಕ್ಕಂತಹ ಶ್ರೀಯುತ BN ಭಂಡಾರ್ ಸಾಹೇಬ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ KA25 MH0340 ರೈತ ಸರ್ಕಾರ ಅನ್ನುವಂತ ಮಹೇಂದ್ರ ವೆಹಿಕಲ್ ಇದೆ, ದಯಮಾಡಿ ಅದನ್ನು ಸರಿಸಬೇಕು. KA23 P0978 ಈ 2 ಗಾಡಿಗಳನ್ನ ದಯಮಾಡಿ ರಸ್ತೆ ಮಧ್ಯದಲ್ಲಿದೆ, ಜೆಡ್ ಸೆಕ್ಯೂರಿಟಿ ಇದೆ, ದಯಮಾಡಿ ಆ 2 ವೆಹಿಕಲ್ಸ್ ಗಳನ್ನ ತೆರವುಗೊಳಿಸಬೇಕಾದ ಕೇಳ್ಕೊಳ್ತೇವೆ. ಬಂಡ್ಕರ್ ಸರ್ ಅವರು ಸ್ವಾಭಿಮಾನಿಗಳ ಕುರಿತು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಎರಡು 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಈ ಒಂದು ಸಭೆಯಲ್ಲಿ ಕೂಡಿರತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ, ತಾಯಂದಿರಿಗೆ, ಅಣ್ಣ ತಮ್ಮಂದರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಪ್ರಚಾರ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ನಿಮ್ಮೆಲ್ಲ ಹಿರಿಯ ನಾಯಕರು ಹಾಗೂ ನಮ್ಮ ರಾಜಕೀಯ ಮಾರ್ಗದರ್ಶಕರು, ಸಹಕಾರ ಧುರೀಣರು ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಹಿರೋಡಣ್ಣ ಪಾಟೀಲ್ರೇ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹಿಡ್ಕಲ್ ಗ್ರಾಮದ ವಸಂತರಾವ್ ಪಾಟೀಲ್ರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರೇ,
ಈ ಒಂದು ಚುನಾವಣೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ. ಈ ಚುನಾವಣೆಯ ಫಲಿತಾಂಶವನ್ನ ಇಡೀ ಭಾರತ ದೇಶ ನೋಡ್ತಾ ಇದೆ. ಇದು ಸಾಮಾನ್ಯ ಚುನಾವಣೆ ಅಲ್ಲ. ನೀವು ಹಾಕಿರ್ತಕ್ಕಂಥ ಮತ ಇವತ್ತಿನ ದಿವಸ ಭಾರತದ ಪ್ರಧಾನಮಂತ್ರಿಗಳು ಸಹಿತ ನೋಡ್ತಾ ಇದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಸಹಿತ ನೋಡ್ತಾ ಇದ್ದಾರೆ ಈ ಕ್ಷೇತ್ರದ ಒಂದು ಚುನಾವಣೆಯನ್ನ. ಈ ಚುನಾವಣೆ ನಿಂತಿರ್ತಕ್ಕಂಥ ಅಭ್ಯರ್ಥಿ ಅಂತ ಇಂಥ ಅಭ್ಯರ್ಥಿ ಅಲ್ಲ, 545 ಜನರಲ್ಲಿ ಅತ್ಯಂತ ಶ್ರೇಷ್ಠ ಅಭ್ಯರ್ಥಿ ಅಂತದನ್ನು ತಾವೆಲ್ಲ ಮರಿಬಾರದು. ಒಬ್ಬ IAS ಅಧಿಕಾರಿ, ನಿವೃತ್ತ IAS ಅಧಿಕಾರಿ ಅಲ್ಲ, ಸ್ವಯಂ ನಿವೃತ್ತ IAS ಅಧಿಕಾರಿ. ಬಹಳ ಜನರು ನಿವೃತ್ತಿ ಆದ್ಮೇಲೆ ರಾಜಕಾರಣ ಮಾಡ್ತಾರ, ಆದ್ರೆ ಅವ್ರು ನಿವೃತ್ತಿ ಹೊಂದಲ್ಲ, ನಿಮ್ಮೆಲ್ಲಾ ಸೇವೆಯನ್ನು ಮಾಡ್ಲಿಕ್ಕೆ ಸ್ವಯಂ ನಿವೃತ್ತಿ ಅಂತ ಒಂದು ಬಂದಿದ್ದಾರೆ. ತಾವೆಲ್ಲ ತಿಳ್ಕೊಳ್ಬೇಕು. ಯಾಕಂದ್ರ ಈ ಅಭ್ಯರ್ಥಿ ಬೇರೆ ಕಡೆಯಿಂದ ಬಂದಂತವ್ರಲ್ಲ, ಬೇರೆ ಕಡೆಯಿಂದ ಅವ್ರನ್ನ ಕರೆಸಿ ಚುನಾವಣೆ ನಿಲ್ಲಿಸಿಲ್ಲ. ಚಿಕ್ಕೋಡಿ ಕ್ಷೇತ್ರದ ಮಣ್ಣಿನ ಮಗ, ನಿಮ್ಮ ಸಹೋದರ, ನಿಮ್ಮ ಜೊತೆ ಬೆಳೆದಂತವ, ಬಡತನದಲ್ಲಿ ಹುಟ್ಟಿ ಇವತ್ತಿನ ದಿವಸ ಕಠಿಣ ಪರಿಶ್ರಮದಿಂದ ಶಿಕ್ಷಣವನ್ನು ಪಡೆದು ಒಬ್ಬ IAS ಅಧಿಕಾರಿ 1991ರ ಬ್ಯಾಚಿನ IAS ಅಧಿಕಾರಿಯಾಗಿ ತಮಿಳುನಾಡು ಸರ್ಕಾರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ದಕ್ಷತೆಯಿಂದ ಗರ್ವದಿಂದ ನಮ್ಮ ನಿಮ್ಮ ಹೆಮ್ಮೆಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಇವತ್ತಿನ ದಿವಸ ಅವರು ಈ ದೇಶಕ್ಕಾಗಿ ನಾನು ಸೇವೆ ಮಾಡಿದ್ದೀನಿ, ರಾಜ್ಯಗಳಲ್ಲಿ ನಾನು ಸೇವೆ ಮಾಡಿದ್ದೀನಿ, ನಾನು ಬೇರೆ ಕಡೆಗೆ ಸೇವೆ ಮಾಡಿದ್ದೀನಿ, ಈ ಭಾಗದಾಗ ನಾನು ಸೇವೆ ಮಾಡಬೇಕು, ನನ್ನ ಜನರ ಸೇವೆ ಮಾಡಬೇಕು, ನಾನು ಇಲ್ಲಿ ಇರಬಾರ್ದು, ನಾನು ನಿವೃತ್ತಿ ಪಡ್ಕೋಬೇಕು, ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು, ನನ್ನ ಕ್ಷೇತ್ರ ಜನರ ಸೇವೆ ಮಾಡ್ಬೇಕಂತ ಹೇಳಿ ಇವತ್ತಿನ ದಿವಸ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಸೇವೆ ಮಾಡಕ, ನಮ್ಮ ನಿಮ್ಮೆಲ್ಲರ ಮುತ್ತಿನ ಮಗ ಈ ಒಂದು ಚುನಾವಣೆಯ ಕಣದಲ್ಲಿ ನಿಂತಿದ್ದಾರೆ. ಅದಕ್ಕೆ ಇದು ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಅಂತಕ್ಕಂಥ ತಾವು ತಿಳ್ಕೊಳ್ಬೇಕು. ಈಗಾಗಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. 10 ನಿಮಿಷದಲ್ಲಿ, ಕೇವಲ 10 ನಿಮಿಷದಲ್ಲಿ ಸನ್ಮಾನ್ಯ ಪ್ರಕಾಶ್ ಅಣ್ಣ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ರಸ್ತೆ ಕಡೆಗೆ ಇರ್ತಕ್ಕಂಥ ನನ್ನೆಲ್ಲ ಮತದಾರ ಬಂಧುಗಳು, ಸಹೋದರರು ವೇದಿಕೆ ಕಡೆ ಬರಬೇಕು. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯರೇ, ಈ ಚುನಾವಣೆಯನ್ನ ತಾವು ನೋಡಬಹುದು. ಯಾಕಂದ್ರ ಇಲ್ಲಿ ಇರ್ತಕ್ಕಂಥವ್ರು ಏನ್ ನೀವು ಕೂಡಿದಿರಿ, ಇದರಲ್ಲಿ ಪಕ್ಷ ಭೇದ, ಜಾತಿ ಭೇದ, ಮತ ಭೇದ ಮರೆತ ನೀವೆಲ್ಲರೂ ಈ ಚುನಾವಣೆಯಲ್ಲಿ ಕೂಡಿದಿರಿ. ಈ ಒಂದು ಚಿಕ್ಕೋಡಿ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಇದ್ರೂ ಸಹಿತ ಇವತ್ತಿನ ದಿವಸ ಶಂಭು ಕಲ್ಲೋಕರ್ ಸಾಹೇಬರಿಗೆ ಎಲ್ಲಾ ಜಾತಿಯ ಜನ, ಎಲ್ಲಾ ಸಮುದಾಯದ ಜನ, ವಿದ್ಯಾರ್ಥಿಗಳಾಗಿರಬಹುದು, ಯುವಕರಾಗಿರಬಹುದು, ರೈತರಾಗಿರಬಹುದು, ಕಾರ್ಮಿಕರಾಗಿರಬಹುದು, ಎಲ್ಲರೂ ಸಹಿತ ಅವ್ರ ಬೆನ್ನಿಂದ ನಿಂತಿದ್ದಾರೆ. ಅವ್ರು ಚುನಾವಣೆ ಬಯಸಿರ್ಲಿಲ್ಲ. ಈ ಚುನಾವಣೆಗೆ ನಾನು ನಿಲ್ಬೇಕು, ನಾನು ನಿಂತು ರಾಜಕಾರಣ ಮಾಡ್ಬೇಕಂದ್ರೆ ಬಯಸಿರ್ಲಿಲ್ಲ. ಆದರೆ ನಮ್ಮ ಎಲ್ಲ ಮುಖಂಡರು ಅವರಿಗೆ ತಾವು ಚುನಾವಣೆಗೆ ನಿಲ್ಲಬೇಕು, ನೀವೇ ಸೂಕ್ತ ಅಭ್ಯರ್ಥಿ, ನಿಮ್ಮಷ್ಟು ವಿದ್ಯೆಯನ್ನು ಕಲ್ತಂತವ್ರು ಯಾರು ಇಲ್ಲ, ಮತ್ತೆ ನೀವು ನಮ್ಮ ಸೇವಾ ಮಾಡಕ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಬಂದಿದ್ದೀರಿ, ಅದಕ್ಕೆ ನೀವು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡಲೇಬೇಕಂತಕ್ಕಂಥ ಒತ್ತಾಯವನ್ನು ತಂದಿದ್ದರಿಂದ ನಮ್ಮ ನಿಮ್ಮೆಲ್ಲರ ಒತ್ತಾಯಕ್ಕೆ ಹಣಿಮಣಿದು ಇವತ್ತಿನ ದಿವಸ ಅವ್ರ ಚುನಾವಣೆಗೆ ನಿಲ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಯ್ತು. ಬಂಧುಗಳೇ, 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹಿತ ಅವರು ರಾಯಬಾಗ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ರಾಯಬಾಗ್ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ನಮಗೆ ರಾಯಬಾಗದಲ್ಲಿ ಸುಮಾರು 5 ಸಲ ಅಭ್ಯರ್ಥಿಯನ್ನು ಸೋತಿದ್ದಾರೆ ಕಾಂಗ್ರೆಸ್ನಿಂದ. ನಾವು ಒಳ್ಳೆ ಅಭ್ಯರ್ಥಿಯನ್ನ ನಾವು ತರಬೇಕು, ನಾವು ಮುಖಂಡರನ್ನೆಲ್ಲ ಮನವಿ ಮಾಡಿಕೊಂಡು, ಸಾಹೇಬ್ರ ನೀವು ಏನ ಇಲ್ಲಿ ಕೊಡಾಕದ ಟಿಕೆಟ ಅವೆಲ್ಲ ಸೋಲಾಕದಾವು, ಒಬ್ಬ ಒಳ್ಳೆ ವ್ಯಕ್ತಿಗೆ ನೀವು ಟಿಕೆಟ್ ಕೊಡ್ರಿ, ಮತ್ತ ನಾವು ಆರಿಸ್ತರ್ತೇವೆ ಅಂತಕ್ಕಂಥ ವಾಗ್ದಾನವನ್ನ ನಾವು ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ನಾವು ಮಾಡಿಕೊಂಡು ಅವ್ರು ಹೇಳಿದ್ರು, ಇಲ್ಲ ನಾವು ತೆಗಿತೀವಿ, ನಿಮ್ಮ ಕಡೆ ಯಾರ ಹತ್ರ ಒಳ್ಳೆಯವರು ತೆಗೀರಿ ಅಂತಕ್ಕಂಥ ವಾಗ್ದಾನವನ್ನು ನಾವು ಮಾಡಿದಾಗ ನಾವು ನಮ್ಮ ಸವದತ್ತಿ ಗೌಡ್ರ ಬಹಳಷ್ಟು ಸಾಕಷ್ಟು ಜನ ಕೂಡಿ ಸಾಹೇಬ್ರು ಚೆನ್ನೈಗೆ ಹೋಗಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ನಗಾಕತ್ರ
ನಾವೊಬ್ಬ ತಮಿಳುನಾಡು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ. ನಾನಂತ ಒಂದು ದೊಡ್ಡ ಹುದ್ದೆಯಲ್ಲಿದ್ದೀನಿ, ನಾನು ಹೆಂಗೆ ನಾ ಬಿಟ್ಟು ಬರಬೇಕು ಅಂತ ಹೇಳಿ ಒಂದು ವಿಚಾರ ಮಾಡಿದ್ರು. ನಂತರ ಅವರಲ್ಲಿ ಒಂದು ಮನುಷ್ಯನ ಅಳಕೆ, ಈ ನನ್ನ ಭಾಗದ ಜನ ಬಹಳ ಸಮಸ್ಯೆಗಳಿಂದ ಬಳಲ್ತಿದ್ದಾರ, ನಾ ಬರೇ ನೌಕರಿ ಮಾಡ್ಕೊತ ಹೋದ್ರೆ ಸರಿಯಲ್ಲ, ನಾನು ನನ್ನ ಜನರಗೋಸ್ಕರ ನಾನು ತ್ಯಾಗ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಅವರ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆದ. ನಾವು ಸಿದ್ದರಾಮಯ್ಯ ಅವರು ಭೇಟಿ ಆದವು, DK ಶಿವಕುಮಾರ್ ಅವ್ರಿಗೆ ಭೇಟಿ ಆದವು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರಿಗೂ ಭೇಟಿ ಆದವು, ಖರ್ಗೆ ಸಾಹೇಬರು ಭೇಟಿ ಆದವು, ವೇಣುಗೋಪಾಲ್ ಅವರಿಗೂ ಭೇಟಿ ಆದವು, ಸುರ್ಜೇವಾಲಾ ಅವ್ರಿಗೂ ಭೇಟಿ ಆದ್ರು. ಆದ್ರೆ ನಮ್ಗೆಲ್ಲರೂ ಹೇಳಿದ್ರು, ಇಲ್ಲ ನೀವು ಟಿಕೆಟ್ ಫೈನಲ್ ಐತಿ, ಇಂಥ ಅಭ್ಯರ್ಥಿಯನ್ನು ನೀವು ನಮ್ಮ ಪಕ್ಷದಾಗ ನೀವು ತರ್ತಾ ಇದ್ದೀರಿ, ಇದು ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಅಂತಕ್ಕಂಥ ಮಾತನ್ನ ನಾಯಕರು ಹೇಳಿದ್ರು. ಜಿಲ್ಲೆ ನಾಯಕರು ಭರವಸೆ ಕೊಟ್ರು. ಏನಂತ ಭರವಸೆ ಕೊಟ್ರಪ್ಪ ಅಂತಂದ್ರ, ಇಲ್ಲ ಒಳ್ಳೆಯವ್ರದಾರ, ಮತ್ತ ಅವ್ರನ್ನ ತಾಲೂಕಾ ತುಂಬೆಲ್ಲ ನೀವು ತಿರ್ಸಾಡ್ರಿ, ಮತ್ತ ಎಲ್ಲಾ ಮುಖಂಡರಿಗೆ ಭೇಟಿ ಮಾಡಿಸ್ರಿ, ಸರ್ವೇದಾಗ ಅವ್ರ ಹೆಸರು ಬರ್ತದಂದ್ರ ನಾವು ಅವ್ರಿಗೆ ಟಿಕೆಟ್ ಕೊಡ್ತೇವೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಾಗ ನಾವೆಲ್ಲರೂ ಕೂಡಿ ಅವರ ನಿರ್ದೇಶನ ಮೇರೆಗೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾಹೇಬರ ಟಿಕೆಟ್ ಕೇಳಿದ್ವು, ಮತ್ತು ಆ ಪಕ್ಷದ ಪರವಾಗಿ ನಾವು ಪ್ರಚಾರ ಸಹಿತ ಮಾಡಿದ್ವು ನಾವು. ಆದ್ರೆ ಮುಂದವರೆದು ಏನಾಯ್ತು ಗೊತ್ತಿಲ್ಲ, ಏನ್ ಷಡ್ಯಂತ್ರಗಳು ನಡೆದು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮನ್ನ ಪಕ್ಷದಿಂದ ತೆಗೆಯುವಂತ ಒಂದು ಪ್ರಸಂಗಗಳು ಉದ್ಭವದು. ಅವ್ರ ಜೊತೆಯಾಗಿ ನಾವು ತಿರುಗೋದ್ರಿಂದ ನಾವೆಲ್ಲ ಅವ್ರ ಬೆನ್ನ ಹತ್ತೋದ್ರಿಂದ ನಮ್ಮನ್ನೇ ಪಕ್ಷದಿಂದ ತೆಗೆಯುವಂತ ಸಂಸ್ಥೆಗಳು ನಡೆದು ನಂತರ ಟಿಕೆಟ್ ಅವನ್ನ ಅವರ ನಿರಾಕರಿಸಿದ್ರು. ಸಿದ್ದರಾಮಯ್ಯ ಸಾಹೇಬ್ರ ಬೆಳಗಾವಿಯಲ್ಲಿ ನನಗ ಮತ್ತು ಸಾಹೇಬ್ರಗ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಶಂಭು ಕಲ್ಲೂರ್ಕರ್ ಅವರೇ, ನಿಮ್ಮ ಹೆಸರನ್ನ ದಿಲ್ಲಿಯಲ್ಲಿ ನಾನು ವಾಯ್ಸ್ ಮಾಡಿದ್ದೀನಿ, ಬರ್ಸಿದ್ದೀನಿ, ನಾನು ನಿನ್ನ ಪರವಾಗಿದ್ದೇನೆ, ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ತೊಂದರೆ ಆಗ್ತಾ ಇದೆ ನೋಡಿ ಅಂತ ಹೇಳಿದ್ರು. ಅವ್ರ ಮುಂಜಾನೆ 8 ಗಂಟೆ ಬೆಳಗಾವಿ UK 27ದಾಗ ನಮ್ಗೆ ಹೇಳಿದ್ರು, 11 ಗಂಟೆಗೆ ನಮ್ಗ ಟಿಕೆಟ್ ಲಿಸ್ಟ್ ಬರ್ತು, ನಮ್ಮ ಹೆಸರು ಅದರಲ್ಲಿ ಇರಲಿಲ್ಲ. ಇದೊಂದು ದೊಡ್ಡ ಅನ್ಯಾಯ. ದಯವಿಟ್ಟು ರಸ್ತೆ ಮೇಲೆ ಇರ್ತಕ್ಕಂಥ ಗಾಡಿಗಳನ್ನ ತೆಗೀರಿ. ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ, 5 ನಿಮಿಷದಲ್ಲಿ ಬರ್ತಾ ಇದಾರ. ಇಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳನ್ನ ತೆಗೆದ ಅವ್ರ ರಸ್ತೆ ಮಾಡಿಕೊಡ್ರಿ. ಮುಂದುವರೆದು ಹೇಳ್ಬೇಕಂದ್ರೆ ನಾವೆಲ್ಲ ಟಿಕೆಟ್ ತಪ್ಪಿದ ಮೇಲೆ ನಾವೆಲ್ಲ ಕಾರ್ಯಕರ್ತರ ಮೀಟಿಂಗ್ ಕರೆದು ಕಾರ್ಯಕರ್ತರು ನಮಗೆ ನೀವು ಹಿಂದೆ ಸರಿಯಾಗಿ ಹೇಳಿಲ್ಲ, ನೀವು ಸ್ವತಂತ್ರವಾಗಿ ನಿಲ್ಲಬೇಕು, ಸ್ವತಂತ್ರವಾಗಿ ನಿಂತರ ನಾವು ನಿಮ್ ಹಿಂದಿದ್ದೇವೆ, ನಿಮ್ಗೆ ಆರಿಸಿಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಾಗ ನಮ್ಮ ಕಲ್ಲೂರ್ಕರ್ ಸಾಹೇಬರು ಸ್ಪರ್ಧೆಗಿದ್ರು. ರಾಯಬಾಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಜನ ಅವ್ರು ಬೆನ್ನಿಗೆ ನಿಂತ ಸುಮಾರು 55,000 ಮತಗಳನ್ನ ಅವ್ರು ಕೊಟ್ಟರು. ಆದ್ರೆ ಚುನಾವಣೆಯ ಹಿಂದಿನ ದಿನ ಮೂರು ಪಕ್ಷಗಳ ಒಂದು ಲೀಡರ್ಸ್ ಏನಿರ್ತಾರಲ್ಲ ಅವರೆಲ್ಲ ಒಂದು ಷಡ್ಯಂತ್ರ ಮಾಡಿದ್ರು, ಕುತಂತ್ರ ಮಾಡಿದ್ರು. ಅವ್ರ ಕುತಂತ್ರದಿಂದ ನಾವು ಇವತ್ತಿನ ಸೋಲನ ಆಗಿರಬಹುದು. ಆದ್ರ ಜನತೆಯ ಮನಸ್ಸಿನೇ ಅಚ್ಚಳಿ ಅಂತಕ್ಕಂಥ ಕೆಲಸ ಆಗುವುದು. ಬಂಧುಗಳೇ, ನಿಮ್ಗೆ ಒಂದು ಮಾತಾಡಿ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತೇನೆ. ಯಾವಾಗ ಈ ದೇಶದಾಗ ಅನ್ಯಾಯ ಆಯ್ತು, ಯಾವಾಗ ಈ ದೇಶದಾಗ ಅರಾಜಕತೆ ಆಯ್ತು, ಅವಾಗ ಬುದ್ಧ ಹುಟ್ಟಿದ, ಬಸವಣ್ಣ ಹುಟ್ಟಿದ, ಮಹಾವೀರ ಹುಟ್ಟಿದ, ಇಂಥ ಮಹಾನ್ ಪುರುಷರೆಲ್ಲ ಹುಟ್ಟಿದ. ಅವರೆಲ್ಲ ಬರಬೇಕಾದ್ರ ಬುದ್ಧನೂ ಒಬ್ಬ ರಾಜ, ಬಸವೇಶ್ವರನೂ ರಾಜ, ಅವರೆಲ್ಲ ತ್ಯಾಗ ಮಾಡಿ ಇವತ್ತಿನ ದಿವಸ ಸಮಾಜವನ್ನು ಸುಧಾರಣೆ ಮಾಡ್ಲಿಕ್ಕೆ ಹುಟ್ಟಿದ. ಅದೇ ರೀತಿಯಾಗಿ ಈ ದೇಶದಲ್ಲಿ ಕಾನೂನುಗಳೆಲ್ಲ ಮೂಡಿ ಗುಂಪು ಅದು ಯಾರು ಬಲ್ಯಾಟರಿರ್ತಾರ ಅವ್ರು ಮಾಡಿರ್ತಕ್ಕಂಥ ಕಾಯ್ದೆಗಳು ಅಂತ ಸಂದರ್ಭದಲ್ಲಿ ಅರಾಜಕತೆ ಉಂಟಾದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟರು, ಈ ಸಂವಿಧಾನವನ್ನು ಬರೆದ್ರು. ಅವಾಗ ಅವರೂ ಸಹಿತ ಒಂದು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಮಂತ್ರಿ ಇದ್ದಾಗ ನನ್ನ ಜನತೆಗೆ ಇನ್ನೂ ಅನ್ಯಾಯ ಆಗ್ತಾ ಇದೆ, ಈ ಸರ್ಕಾರದ ನಾವು ಮುಂದುವರಿಬಾರ್ದು ಅಂತ ಹೇಳಿ ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದಾರೆ ಅಂತಕ್ಕಂಥದ್ದು ತಿಳಿಬೇಕು. ಈ ನಮ್ಮ ಚುನಾವಣೆಯಲ್ಲಿಯೂ ಸಹಿತ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ, ರಾಜಕೀಯ ದಬ್ಬಾಳಿಕೆಗಳು ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಕೊಡುವ ಸಲುವಾಗಿ ಆ ಭಗವಂತ ಕಲ್ಲೂರ್ಕರ್ ಸಾಹೇಬರನ್ನ ನಮ್ಮ ಈ ಕ್ಷೇತ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಅದಕ್ಕ ಇವತ್ತಿನ ದಿವಸ ಇಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕಲ್ಲೂರ್ಕರ್ ಸಾಹೇಬರು ಈ ಚುನಾವಣೆಯಲ್ಲಿ ಇದ್ದಿದ್ದಾರೆ. ಅವರು ಸಹಿತ ಹಂಗ ಬಂದಿಲ್ಲ,
ತನ್ನ ಪದವಿಯನ್ನು ತ್ಯಾಗ ಮಾಡಿ ಈ ಚುನಾವಣೆಗೆ ನಿಂತಿದ್ದಾರೆ. ಇದನ್ನು ತಾವು ತಿಳ್ಕೊಳ್ಬೇಕು. ಅದಕ್ಕ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಬಹಳ ಮಾತಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಇನ್ನೂ ಮಾತಾಡೋದಾರ. ಈ ಸಾಹೇಬರು ಬಂದ್ರಂದ್ರೆ ನಮಗೆ ಮಾತಾಡಕ್ ಆಗಂಗಿಲ್ಲ. ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಆಟೋ ರಿಕ್ಷಾ 16 ನಂಬರ್ ಸಂಖ್ಯೆ ಅದು ಓಟ್ ಹಾಕಬೇಕು. ಮತ್ತೆ ನಮ್ಮ ವೇದಿಕೆಗೆ ಅಂತವ್ರು ಇಂಥವ್ರು ಯಾರು ಬಂದಿಲ್ಲ. ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಭಾರತ ರತ್ನ, ವಿಶ್ವ ಮಾನವ, ಜ್ಞಾನ ಜ್ಯೋತಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ವಂಶ ಬರ್ತಾ ಇದೆ. ಅವರ ಬರೆದಿರ್ತಕ್ಕಂಥ ಸಂವಿಧಾನದಾಗ ಇಲ್ಲಿ ಬಂದು ಭಾಷಣ ಮಾಡುವಂತ ರಾಜಕಾರಣಿಗಳು ಹುಟ್ಟಿದ್ದಾರೆ. ಇವತ್ತಿನ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅವರೆಲ್ಲರೂ ಬಾಬಾ ಸಾಹೇಬ್ ಬರೆದಂತಕ್ಕಂಥ ಸಂವಿಧಾನದಾಗ ಕೆಲಸ ಮಾಡಕಾದರು. ಅಂತ ವ್ಯಕ್ತಿನೇ ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಬರ್ತಾ ಇದಾರ. ನೀವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು. ಅವರೊಬ್ಬ ಸ್ವತಂತ್ರ ಹೋರಾಟಗಾರ, ವಿಶ್ವಕ್ಕೆ ಒಂದು ಜ್ಞಾನದ ಜ್ಯೋತಿ. ಅವರ ಕುಡಿ ನಾವು ನೀವೆಲ್ಲರೂ ನಾವು ಅಂತವ್ರಿಂತವ್ರು ಗಾಂಜಾ ಪಿಂಜ ಯಾರು ಬಂದಿಲ್ಲ. ಇಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸಂತತಿಯ ಕುಡಿ ಪ್ರಕಾಶ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರ. ಅದಕ್ಕೆ ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ. ಇಡೀ ಭಾರತ ದೇಶ ನಮ್ಮ ಚಿಕ್ಕೋಡಿ ಕಡೆಗೆ ನೋಡ್ತಾ ಇದೆ. ಅಂಬೇಡ್ಕರ್ ಸಾಹೇಬ್ ಹೇಳ್ತಾ ಇದ್ರು, ನನ್ನ ಜನ ಓಟವನ್ನ ಮಾಡ್ಕೊಳ್ಬಾರ್ದು. ನಮ್ಮ ಓಟ್ ಇಲ್ರಿ ನನ್ನ ಜನ ಮಾಡ್ಕೊಂಡ್ರಂದ್ರ ತಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗನ್ನ ಮಾರಿಕೊಂಡಾಗ ಅಂತ ಹೇಳ್ತಾ ಇದ್ರು ಅವ್ರು. ಅದಕ್ಕೆ ನೀವು ಜಾಗ್ರತೆಯಿಂದ ಮತದಾನ ಮಾಡ್ರಿ. ನಿಮ್ಗೆ ಇವತ್ತಿನ ದಿವಸ ಗ್ಯಾರಂಟಿಗಳು ಬತ್ತಲ್ಲಿ ಹೇಳಕದಾರ, ಮನೆಗೆ ಬಂದು ಬರ್ಕೊಂಡು ಹೊಟ್ಟಿದಾರ. ನಮಗೂ ಸಹಿತ ಸಾಕಷ್ಟು ಒತ್ತಡಗಳು ಬಂದು, ಆದ್ರೆ ನಾವು ಈ ಜನರ ಭಾವನೆ ಸಲುವಾಗಿ ಯಾವುದೇ ಒತ್ತಡ ಬಂದ್ರು ಸಹಿತ ನಾವು ಅದಕ್ಕೆ ಮನಿ ಕೊಡದ ನಾವು ಗಟ್ಟಿಯಾಗಿ ನಿಂತಿದ್ದೇವೆ. ನೀವೆಲ್ಲರೂ ನೋಡ್ರಿ, ಗ್ಯಾರಂಟಿ ಅಂದ್ರ ಸರ್ಕಾರದ ಯೋಜನೆಗಳು ಸರ್ಕಾರ ಕೊಡಲೇಬೇಕು. ಸರ್ಕಾರದ ಕರ್ತವ್ಯ ಅದ. ಯಾವ ಸರ್ಕಾರ ಜನರ ಸಲುವಾಗಿ ಇರ್ತೈತೆ ಅದು ಜನರ ಸರ್ಕಾರ ಇರ್ತೈತಿ. ಜನರ ವಿರೋಧವಾಗಿರ್ತಕ್ಕಂಥ ಸರ್ಕಾರ ಜನ ವಿರೋಧಿ ಸರ್ಕಾರ. ನಮಗೆ ಪಕ್ಷತೆಗಳಾದ್ರು ನಮ್ಮ ಪಾಲ ಒಬ್ಬ ರೈತ 1,000 ರೂಪಾಯಿ ಬಿಡಿಸಿದಂದ್ರ ಒಂದು ವರ್ಷ 3,65,000 ರೂಪಾಯಿ ಆಗಿದೆ. 3,65,000 ರೂಪಾಯಿಗೆ 90,000 ಟ್ಯಾಕ್ಸ್ ಕಟ್ತೀರಿ ನೀವು. ನಿಮಗೆ ಅವ್ರು ಕೊಡಕರು 30,000 ರೂಪಾಯಿ, 60,000 ರೂಪಾಯಿ ಟ್ಯಾಕ್ಸ್ ನಮಗ ಅವ್ರು ತಿನ್ನಕದ್ರ ಮನೆಗೆ ಹೋಗಾಕದ್ರು. ಇದ್ರ ವಿಚಾರ ಮಾಡ್ರಿ ನೀವು. ನಿಮ್ಗೆಲ್ರ ಗ್ಯಾರಂಟಿ ಬದಲು ಅಂಜಬೇಡ್ರಿ. ಮತ್ತ ಅವ್ರ ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿನ ಪ್ರಧಾನಮಂತ್ರಿ ಮಾಡ್ರಿ ಅಂತಾರ ಅವ್ರು. ಇವ್ರ ಸಿದ್ದರಾಮಯ್ಯ ನೋಡ್ರಿ ಪಂಚ ಗ್ಯಾರಂಟಿ ನೋಡಿ ಓಟ್ ಹಾಕ್ರಿ ಅಂತಾರ. ಅದಕ್ಕೆ ಅವಕ್ಕೆ ಯಾರು ಕೊಡ್ಬೇಡ್ರಿ. ಒಬ್ಬ IAS ಸ್ವಯಂ ನಿವೃತ್ತಿ ಅಧಿಕಾರಿ ಇಂಥ ಕ್ಯಾಂಡಿಡೇಟ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಸಂಪೂರ್ಣ ಪರಿಪೂರ್ಣ ಜ್ಞಾನ ಇದೆ. ಅದಕ್ಕೆಲ್ಲರೂ ತಾವು ಆಟೋ ರಿಕ್ಷಾ ಚಿನ್ನಿ ಓಟ್ ಹಾಕಿ ನೀವು ಪ್ರಚಂಡ ಬಹುಮತದಿಂದ ಆರಿಸ್ತಾರೆ. ಮತ್ತೆ ನಿಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕಂತ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಗೆಲ್ಲ ಒಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಸ್ವಾಭಿಮಾನಗಳ ಕುರಿತು ಮಾತನಾಡಿರ್ತಕ್ಕಂಥ ಹಿರಿಯರಿಗೆ ತುಂಬ ಧನ್ಯವಾದಗಳು. ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಜವಣ್ಣ ತಳವಾರ್ ಅವರು ಸ್ವಾಭಿಮಾನದ ನುಡಿಗಳನ್ನು ಹೇಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇನ್ನು 2 ನಿಮಿಷದಲ್ಲಿ ಸಾಹೇಬರು ವೇದಿಕೆ ಕಡೆ ಬರ್ತಾರೆ. ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ಇವತ್ತು ಲೋಕಸಭಾ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಮಾಡಿದವರು ಇವತ್ತು ಕಣ್ಣಾಗದ. ಕುಟುಂಬ ರಾಜಕಾರಣ ಮತ್ತು ಅನ್ಯಾಯ ಮಾಡಿರ್ತಕ್ಕಂಥವ್ರು ಇವತ್ತು ಕಂಡಾಗದಾರ. ಅವ್ರನ್ನ ಸೋಲಿಸ್ತಕ್ಕಂಥದ್ದು ತಮ್ಮೆಲ್ಲರೂ ಜವಾಬ್ದಾರಿ ಆಗ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೋತೇನೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇದರ ವಿರೋಧವಾಗಿ ಹುಕ್ಕೇರಿಯಲ್ಲಿ ಕೆಲವೊಂದಿಷ್ಟು ಜನ ದಲಿತ ಸಂಘಟನೆಯ ಪದಾಧಿಕಾರಿಗಳು ಒಂದು ಕಾರ್ಯಕ್ರಮನ ಮಾಡಾಕ್ತಾರೆ. ಬೆಂಗಳೂರಿನಿಂದ ಕೆಲವೊಂದಿಷ್ಟು ಜನರನ್ನ ಕರೆಸಿ, ರಾಜ್ಯದ ದಲಿತ ಮಂತ್ರಿಗಳನ್ನ ಕಳಿಸಿ ಒಂದು ಕಾರ್ಯಕ್ರಮವನ್ನ ಮಾಡಾಕ್ತಾರೆ. ಅವ್ರಿಗೇನಾದ್ರೂ ಸ್ವಾಭಿಮಾನ, ಮಾನ, ಮರ್ಯಾದೆ ಇದ್ರ ಇಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಅವ್ರೆಲ್ರು
ಅವರು ಸ್ವಾರ್ಥ ಸಲುವಾಗಿ ಇವತ್ತು ಈ ಕಾರ್ಯಕ್ರಮನ ಬೇಲೂರು ಮಾಡ್ಬೇಕಂತೇಳಿ ಹುಕ್ಕೇರಿ ಒಳಗಡೆ ಸೇರಿದ್ದಾರೆ. ಆದ್ರೆ ಇದ್ರ ಅರ್ಥ ನೀವು ಗಮನಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಂದರ್ಭದಲ್ಲಿ ದ್ರೋಹ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಆ ಪರಂಪರೆಯನ್ನ ಮುಂದುವರೆದೈತೆ. ನೀವೆಲ್ಲ ಸರಿಯಾದ ರೀತಿ ಒಳಗಡೆ ಅರ್ಥ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ವಾಭಿಮಾನದ ಕಡೆ ಹೋಗಿ ಓಟ್ ಹಾಕ್ತಕ್ಕಂಥದ್ದು ಆಗ್ಬೇಕಾಗಿದೆ. ಈ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಸ್ವಾಭಿಮಾನವನ್ನ ಕಳ್ಕೊಂಡಿರ್ತಕ್ಕಂಥವ್ರು ಸಮಾಜವನ್ನ ಹೆಂಗ ಮುನ್ನಡೆಸಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇದು ಸ್ವಾಭಿಮಾನದ ಬಹಿರಂಗ ಸಭೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ಶಂಭು ಕಲ್ಲೋಳ್ಕರ್ ಸಾಹೇಬರ ಪರವಾಗಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕದಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ, ಅದು ಸಾಹೇಬರಿಗೆ ಬೆಂಬಲವನ್ನ ಘೋಷಣೆ ಮಾಡಿದೆ. ನಮ್ಮ ದಲಿತ ಸಂಘಟನೆಗಳು ಘೋಷಣೆ ಮಾಡಿದ್ದೇವೆ, ನಾವು ರೈತ ಸಂಘದ ಮುಖಂಡರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಒಳಗಡೆ ಸುಮಾರು ಪ್ರಗತಿಪರ ಸಂಘಟನೆಗಳು ಸಾಹೇಬರಿಗೆ ಬೆಂಬಲವನ್ನ ಘೋಷಣೆ ಮಾಡಿ ಇಡೀ ಪೀಠದಲ್ಲಿ ಕೆಲಸ ಮಾಡಾಕ್ತಾರೆ ಎಲ್ರು. ಆ ಎಲ್ಲರ ಕೆಲಸದ ಪರವಾಗಿ ಇವತ್ತು ಸಾವಿರಾರು ಜನ ನೀವು ಸೇರಿ ಶಂಭು ಕಲ್ಲೋಳ್ಕರ್ ಸಾಹೇಬ್ರ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ತಾವು ಸ್ವಾಭಿಮಾನದಿಂದ ಬದುಕಬೇಕು, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನೀವೆಲ್ಲರೂ ಸೇರಿನಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭೂ, ಜೈ ಭಾರತ್. ಇನ್ನು 15 ನಿಮಿಷದಲ್ಲಿ ಈ ವೇದಿಕೆ ಮೇಲೆ ನಾವು ಇರ್ತಕ್ಕಂಥ ಮುಖಂಡರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ 15 ಜನರಿಗೆ ಅಷ್ಟೇ ಅವಕಾಶ ಇದೆ. ಯಾಕಂತಂದ್ರೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಪೊಲೀಸ್ ಅಧಿಕಾರಿಗಳ ನಮ್ಗೆ ಫೋನ್ ಬರ್ತಾ ಇದಾವೆ ಎಲೆಕ್ಷನ್ ಆಗೋದ್ರಿಂದ ಅದಕ್ಕೆ 15 ಜನ ಮಂದಿ ಅಷ್ಟೇ ಅವಕಾಶ ಮಾಡಿಕೊಡಿ. ದಯವಿಟ್ಟು ಈ ಕಡೆ VIP ಗಳಿಗೆ ನಾವು ವ್ಯವಸ್ಥೆ ಮಾಡಿದೀವಿ, ತಾವು ಬರ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. 15 ಜನ ಅಷ್ಟೇ ಅವಕಾಶ ಇರೋದ್ರಿಂದ. ಮತ್ತೊಂದು ನಾನು ಮಾತಾಡ್ಬೇಕಾದ್ರೆ ನನಗೆ ಚೀಟಿ ಬರೆದು ಕೊಟ್ರೆ ಸಾಕು ಮಾಡಪ್ಪ ಅಂತೇಳಿ ಇವತ್ತಿನ ದಿವಸ ನೀವು ಮತ್ತೊಂದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೇನೆ. ಬಿಜೆಪಿ ಅವರು ಅವ್ರ ಮೇಲ್ವರ್ಗದ ಜನರ ಓಟ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಕಾಂಗ್ರೆಸ್ನವರು SC ST ಅಂದ್ರ ಅಹಿಂದ ಮತಗಳ ಮೇಲೆ ಅವರು ಅವಲಂಬನೆ ಆಗಿದ್ದಾರೆ. ನಾವು ಈ ತರ ಅವಲಂಬನೆ ಇಲ್ಲ. ನಮಗೆಲ್ಲಾ ಜನ ನಮ್ಮವ್ರು, ಮೇಲ್ವರ್ಗದವರು ನಮ್ಮವ್ರ, ಕೆಳವರ್ಗದವರು ನಮ್ಮವ್ರ. ನಾವು ಸರ್ವ ಜನರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ. ನಾವು ಆ ಜನ ಈ ಜನ ಪಕ್ಷ ಭೇದ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಎಲ್ಲ ಜಾತಿ ಧರ್ಮ ಮತ ಪಂಥ ನಾವೆಲ್ಲರೂ ಒಟ್ಟಿಗೆ ತಗೊಂಡು ಹೋಗತಕ್ಕಂತ ಪಕ್ಷ ಅದು ಸ್ವತಂತ್ರ ಪಕ್ಷ. ಇದರ ಅಭ್ಯರ್ಥಿ ತಾವು ನೋಡಬಹುದು. ನಾವು ನಿಮ್ಗೆಲ್ಲರಿಗೂ ಇದು ಕೊಟ್ಟಿದ್ದೇವೆ, ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದೇವೆ. ಅದರ ಜೊತೆಗೆ ಅವರ ವ್ಯಕ್ತಿ ಪರಿಚಯವನ್ನು ಕೊಟ್ಟಿದ್ದೇವೆ. ನಮ್ಮ ಕ್ಯಾಂಡಿಡೇಟ್ ಇರ್ತಕ್ಕಂತ ಅನುಭವ, ನಮ್ಮ ಕ್ಯಾಂಡಿಡೇಟ್ ಇರ್ತಕ್ಕಂತ ಸಾಮಾಜಿಕ ಕಳಕಳಿ, ನಮ್ಮ ಕ್ಯಾಂಡಿಡೇಟ್ ಮಾಡಿರ್ತಕ್ಕಂತ ಕೆಲಸ ಕಾರ್ಯ ಇದು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ತೆರೆದ ಪುಸ್ತಕ. ಮತ್ತೆ ನಮ್ಮ ಇರ್ತಕ್ಕಂಥ ಕ್ಯಾಂಡಿಡೇಟ್ ತಾವು ವಿಚಾರ ಮಾಡಬೇಕು. ಅವ್ರ ಉದ್ಯೋಗ ಏನ, ಅವ್ರ ಕ್ವಾಲಿಫಿಕೇಶನ್ ಏನ, ಅವ್ರ ರಾಜಕೀಯ ಹಿನ್ನೆಲೆ ಏನ, ಇವನ್ನೆಲ್ಲ ವಿಚಾರ ಮಾಡಿ ಮತದಾನ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅಚ್ಯುತ್ ಮಾನ್ಯ ಸರ್ ಅವರು ವೇದಿಕೆ ಕಡೆಗೆ ಬರಬೇಕು. ಅಚ್ಯುತ್ ಮಾನ್ಯ ಸರ್ ಅವರು ಸಹ ವೇದಿಕೆ ಕಡೆ ಬರಬೇಕು. ಇನ್ನು ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತದೆ. ಅದಕ್ಕೆ ದಯವಿಟ್ಟು ಆ ಕಡೆ ಇದ್ದವರೆಲ್ಲ ಬರ್ಬೇಕು. ಯಾಕಂದ್ರೆ ಸಾಕಷ್ಟು ಜನ ಕೂಡಿದಿರಿ. ಇದೇನು ಅಂತ ಇಂಥ ಫಂಕ್ಷನ್ ಅಲ್ಲ. ನೀವು ಪ್ರಕಾಶ್ ಅಂಬೇಡ್ಕರ್ ಅವ್ರ ಮಾತುಗಳನ್ನ ಕೇಳಬೇಕು. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು, ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು, ನಿಮ್ಮ ಸಲುವಾಗಿ ತನ್ನ ರಕ್ತವನ್ನ ಸುಟ್ಟ ಇವತ್ತಿನ ದಿವಸ ಅವರ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮೆಲ್ಲರಿಗೆ ಜ್ಞಾನ ಕೊಡುವಂತ ಕೆಲಸ ಮಾಡಿರ್ತಕ್ಕಂಥವ್ರು. ಅಂತ ಮಹಾನ್ ವ್ಯಕ್ತಿ, ಅಂತವರ ಒಂದು ರಕ್ತದ ಕುಡಿ ನಮ್ಮ ಮುಂದೆ ಬರ್ತಾ ಇದೆ. ಅವ್ರು ಬರ್ತಾ ಇದಾರ. ಅವ್ರು ನಾವು ನೋಡೋದು ಪುಣ್ಯದ ಕೆಲಸ. ಇವತ್ತಿನ ದಿವಸ ನಿಮಗ ನ್ಯಾಯ ಕೊಟ್ಟಿರ್ತಕ್ಕಂಥವ್ರು, ಈ ಭೂಮಿ ಕೊಟ್ಟಿರ್ತಕ್ಕಂಥವ್ರು, ನಾವು ಈ ಜೀವನ ನಡೆಸ್ತಕ್ಕಂಥ ನೀತಿ ನಿಯಮ ಕಾಯ್ದೆ ಕಾನೂನ ಇವುಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಒಂದು ವರ್ಗಕ್ಕೆ ಕೊಟ್ಟಿಲ್ಲ, ಎಲ್ಲಾ ಜಾತಿ ಧರ್ಮದ ಜನತೆಗೆ ಸಂರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತವ್ರ ಒಂದು ರಕ್ತದ ಕುಡಿ ಇಲ್ಲಿ ಬರ್ತಾ ಇದೆ. ತಾವೆಲ್ಲರೂ
ಗೌರವದಿಂದ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕು. ಸುಮ್ಮನೆ ಈ ಕಾರ್ಯಕ್ರಮದಲ್ಲಿ ಎದ್ದು ಹೋಗೋದು ಕುಂಡೋದು ಮಾಡಬೇಡ್ರಿ. ಅವ್ರಿಗೊಂದು ಒಳ್ಳೆ ರೀತಿಯಿಂದ ಗೌರವವನ್ನು ಕೊಡೋಣ. ಹೊರಗಡೆ ಇರ್ತಕ್ಕಂಥ ಸಹೋದರರೆಲ್ಲರೂ ಈ ಕಡೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತೆ ರಸ್ತೆಯಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಅಡೆತಡೆಯನ್ನು ಮಾಡಿಕೊಡ್ಬಾರ್ದು. ಅಲ್ಲಿ ಏನಾದ್ರು ಗಾಡಿ ಮೋಟರ್ ಬೈಕ್ ಹಚ್ಚಿದ್ರು ಸಹಿತ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಮಹಾವೀರನು ನಮ್ಮವರು, ಬುದ್ಧನು ನಮ್ಮವರು, ಬಸವಣ್ಣನು ನಮ್ಮವರು, ಪೈಗಂಬರರು ನಮ್ಮವರು, ಶರಣ ಪರಂಪರೆನೂ ನಮ್ದು, ದಾಸ ಪರಂಪರೆನೂ ನಮ್ದು, ಸೂಫಿ ಸಂತರ ಪರಂಪರೆನೂ ನಮ್ದು, ಕನಕದಾಸರ ಪರಂಪರೆನೂ ನಮ್ದು ಅನ್ನುವಂತ ಮಾತನಾಡಿರ್ತಕ್ಕಂಥವರಿಗೆ ಧನ್ಯವಾದಗಳು. ಈ ಸ್ವಾಭಿಮಾನಿಗಳ ಕುರಿತು ಮಾತನಾಡಲಿದ್ದಾರೆ ಚಿದಾನಂದ ಧರ್ಮಟ್ಟಿ, ಹಾರುಗೆರೆಯ ಯುವ ಮುಖಂಡರು. ಇವತ್ತಿನ ಸ್ವಾಭಿಮಾನದ ಸಭೆಗೆ ಆಗಮಿಸಿದಂತ ಎಲ್ಲ ನಮ್ಮ ಯುವಕ ಮಿತ್ರರೇ ಹಾಗೂ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಸ್ವಾಭಿಮಾನ ಸಭೆ ಅಂದ್ರೆ ಏನನ್ಲಿಕ್ಕೆ ಕಾರಣೀಭೂತನೇ ಈ ಸಭೆ. ಯಾಕಂತಂದ್ರೆ ರಾಜ್ಯದ ಘಟಾನುಘಟಿ ಗಣ್ಯಮಾನ್ಯರು ಹಾಗೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿ ಇದ್ದು ಎಲ್ಲ ಸರ್ಕಾರ ಅವ್ರದೇ ಇದ್ರು ಕೂಡ ಎಷ್ಟು ದುಡ್ಡು ಎಲ್ಲ ವಾರ್ಡ್ನಲ್ಲಿ ದುಡ್ಡು ಕೊಟ್ಟರು ಕೂಡ ಇಷ್ಟು ಜನ ಕೂಡ್ಲಾರ್ದ, ಚೇರ್ ಸಿಗ್ಲಾರ್ದ ಸಾಕಷ್ಟು ಜನ ನಮ್ಮದು ಹೊರಗೆ ನಿಂತೈತಿ. ಯಾಕಂತಂದ್ರ ಆ ಜನ ಯಾವುದು ಕಲ್ಲೋಳ್ಕೋ ಸಾಹೇಬ್ ರೊಕ್ಕ ಕೊಡ್ಲಾರ್ದನ ಬಂದ ಜನ, ಅದಕ್ಕೆ ಸ್ವಾಭಿಮಾನ ಅಂತಾರ. ರೊಕ್ಕ ಕೊಟ್ಟು ಏನೇನೋ ಮಾಡಿ ಕರ್ಸುವಂತ ವ್ಯವಸ್ಥೆ ಎರಡು ಪಕ್ಷದ ಇದ್ರು ಯಾರ ಊರಾಗ ಜೀಪ್ ಹತ್ಕೊಂಡ ಕಲ್ಲೋಳ್ಕರ್ ಸಾಹೇಬರ ಫಂಕ್ಷನ್ ಹೋಗಾರು, ಅವ್ರಿಗೇನ್ ರೊಕ್ಕ ಕೊಡೋಣ ಅಥವಾ ಅವ್ರಿಗೆ ಬೇಡ ಅಂತ ಹೇಳೋಣ, ಏನೋ ಮಾಡೋಣ ಅನ್ನುವಂತ ವ್ಯವಸ್ಥೆ ಇದ್ರು ಕೂಡ ಸ್ವಾಭಿಮಾನಲೇ ಅವ್ರು ಏನ್ ಮಾಡ್ಕೋತಾರ ಮಾಡ್ಕೋಲಿ ಅಂತಂದ್ ಎರಡು ಘಟಾನುಘಟಿ ನಾಯಕರಿದ್ರು ಕೂಡ ಈ ಫಂಕ್ಷನ್ ಸ್ವಾಭಿಮಾನಲೇ ಬಂದಾರೆ ಅಂತಂದ್ರ ಆ ಊರಾಗಿ ನಾವ್ ಎಷ್ಟು ಮಂದಿ ಬಂದಾರಲ್ಲ, ನೀವು ಒಟ್ಟ ಗಂಡಸರು ಅಲ್ಲಿ ಏನ್ ಊರಾಗದಾರಲ್ಲ ಎರಡು ಪಕ್ಷ ಕಂಚಿದವ್ರು ಅವ್ರು ಎಲ್ಲಾರು ಹೆಣಗುಂಡ್ಯಾಗಳ. ಇನ್ನು ಎಷ್ಟು ವರ್ಷ ಆದ್ರೂ ಕೂಡ ಹೆಣಗುಂಡ್ಯಾರ ನಾನು. ಯಾಕಂತಂದ್ರ ಎಷ್ಟು ದಿವಸ ಮಾಡ್ಯಾವ್ರ ಇದನ್ನ ಹೆಣಗುಂಡ್ತಾನೆ ಅವರ 2 ದಿವಸ ರೊಕ್ಕ ಕೊಡೋರ ಅವ್ರ. ಕಲ್ಲೋಳ್ಕರ್ ಸಾಹೇಬ್ ಏನಾದ್ರು ಏನೇ ಜೇರ್ ಕಳ್ತಾ ಹೆಣಗುಂಡಿ ಆಗಿತ್ತಂದ್ರ ಇವ್ರು ಎಷ್ಟು ಘಟಾನುಘಟಿ ಇದ್ರಿಗೆ ನಿಲ್ಲಾನು ತಾಕತ್ ಹಾಕಿರ್ಲಿಲ್ಲ. ಯಾಕಂತಂದ್ರ ಅವ್ನ ಆಗ ಮೂತಿ ಮಾಡಿ ಓಡಿಸ್ಬಿಡ್ತಿದ್ರಿಲ್ಲ, ಅವನ ಮ್ಯಾಗ ಒಂದ್ 4 ಕೇಸ್ ಮಾಡಿ ಯಾವ್ದಾರ ಮಾಡಿ. ಯಾಕಂತಂದ್ರ ರಾಜಕೀಯ ನಾಯಕರೇನು IAS IPS ಗಳನ್ನ ಇಟ್ಕೊಂಡನ, ಮುಖ್ಯಮಂತ್ರಿ ಇರ್ಲಿ ಪ್ರಧಾನಮಂತ್ರಿ ಇರ್ಲಿ ಇಂತ ಶಾನ್ಯಾರ ಇಟ್ಕೊಂಡನ ಅವ್ರು ರಾಜಕೀಯ ಮಾಡಾಕ್ತಾರ. ಅಂತ ಶಾನ್ಯಾನ ನಮ್ ಕೈಯಾಗ ಸಿಕ್ಕಾನು ಅವ್ನ ನಾವ್ ಮಿಸ್ ಮಾಡ್ಕೊಳ್ಳೋ ಆಗಬಾರ್ದು. ಯಾಕಂತಂದ್ರ ಎಲ್ಲಾ ರಾಜ್ಯ ಎಲ್ಲಾ ಮಾಡಿ IAS IPS ಮುಗಿಸವ್ರು ಎಲ್ಲಾರು ಬಂದಾರ ಅಂತಂದ್ರ ಅವ್ಗೇನ್ ಇದೇನು ಅವಶ್ಯ ಇಲ್ಲ. ಯಾಕಂದ್ರೆ ಅಂತ ಒಬ್ಬ ಮಾನ್ಯ ನಾಯಕ ನಮ್ಗೆ ಸಿಕ್ಕಾನ ಅಂತಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಆಗಿರ್ಬಹುದು, ಒಂದು ಕಾಲೇಜ್ ಆಗಿರ್ಬಹುದು, ಯಾವ್ದಾದ್ರು ಏನಾರೇ ಮಾಡ್ತಾರ. ಮತ್ತ ಇಂಥ ಗಂಡಸರು ಮನಸಾಕ್ ಬೇಕಾದವ್ರನ್ನ ಇಂಥ ಗಂಡಸರು. ಯಾಕಂದ್ರೆ ನಮ್ಮಂತ ನಿಮ್ಮಂತ ಹುಚ್ಚರಲ್ಲ. ಯಾಕಂತಂದ್ರೆ ನಾವು ಒಂದ್ ಈಟ್ ಬಾಲ ಬಿಚ್ಚ ಕುಡ್ದಾಗ ಕಟ್ ಮಾಡುವಂತ ವ್ಯವಸ್ಥೆ ಮಾಡ್ತಾರ ಅವ್ರು. ಇಂಥ ಒಳ್ಳೆ ಶಾನ್ಯ ನಾಯಕರಿದ್ರಂದ್ರ IAS ಅಧಿಕಾರಿಗಳು ಇದ್ರಂದ್ರ ಕಾನೂನು ಏನನ್ನೋದು ಅರಿವು ಇರ್ತೈತಿ ಅವ್ರಿಗೆ. ಅವಾಗ ಏನ್ ಮಾಡಕ್ ಸಾಧ್ಯತಿ? ಅದಕ್ಕೆ ದಯಮಾಡಿ ಯಾವಗೂ ಯಾವ ನಾಯಕಗೂ ಊರಾಗ ಕೆಲವೊಂದಿಷ್ಟು ಎಲ್ಲಾರು ನಾವು ಸ್ವಾಭಿಮಾನದವ್ರ ಎಲ್ಲಾರು ಬಡವ್ರನ್ನ ಇಲ್ಲಿ ಬಂದವ್ರು. ಅಲ್ಲಿ ಗೌಡ್ರ ಕುಲ್ಕನ್ಯಾರ ಎಲ್ಲ ಅವ್ರ ಬೆನ್ನ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ರೊಕ್ಕ ಅದು ಕೊಡ್ಬೇಕಾಗಿರ್ತತಿ, ಅವ್ರು ವ್ಯವಹಾರ ಇರ್ತಿರ್ತಾವ. ನಮಗೇನಿರ್ತತಿ ಯಾವೊಂದ್ ವ್ಯವಹಾರ ಯಾವೊಂದ್ ಏನ್ ತಿಂದ್ವಿ ನಾವ. ನಮಗೊಬ್ಬ ಶಾಣೆ ಬೇಕಾಗೇನು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಬೇಕಾಗೈತಿ, ನಮ್ಮ ಕ್ಷೇತ್ರ ಒಂದು ಒಳ್ಳೆ ಅಭಿವೃದ್ಧಿ ಕ್ಷೇತ್ರ ಆಗ್ಬೇಕಾಗೈತಿ. ಅದೇನು ರಾಜಕೀಯ ಅಂದ್ರೆ ಸವಾಲಿದ್ದಂಗ ಆಗ್ಬಿಟ್ಟೈತಿ. ಹೆಂಗಸರಿಗೆ 2,000 ಕೊಡ್ತೀವಿ, ಲಕ್ಷ ಕೊಡ್ತೀವಿ, ಏನ್ ಇವ್ರು ಅಪ್ಪನ ಮನಿದ್ರೆ ಕೊಡಕಾಯ್ತಂಗ ಆಗ್ಬಿಟ್ಟೈತೆ. ನಾವು ಎದಕ್ಕೆ ಮ್ಯಾಗ 2 ಲಕ್ಷ ರೂಪಾಯಿ ಅನ್ನಕ್ ಬರ್ತೈತ್ಲೆ ಆಯ್ತು ತಂದಿಂದ ತಂದೆ. ಆದ್ರೂ ಹಂಗಿರ್ಗುಲ್ಲ. ಆ ರೊಕ್ಕ ಯಾರದ
ಮನೆಗೆ 2,000 ರೂಪಾಯಿ ಎಲ್ಲ ಮಳು ಮಾಡಿ ನಮ್ಮ ಹೆಣ್ಮಕ್ಳ ಕಡೆಯಿಂದ 2,000 ರೂಪಾಯಿ ಕೊಟ್ಟು ಫೋಟೋ ಹಾಕ್ಸ್ಕೊಂಡ್ರಿ ಇವ್ರು ಎಲ್ಲಾರು. ಒಂದು ಬಾಂಡ್ ತಗೊಳಕ್ ಹೋಗ್ರಿ, ಒಂದು ಯಾವುದೂನು ಒಂದು ನೋಂದ್ ಮಾಡಕ್ ಹೋಗ್ಲಿ, ಯಾರಂತ ಕಡೆ ಒಂದು 10,000 ರೂಪಾಯಿ ಇಸ್ಕೊಂಡ್ ನಡ್ರಿ ಒಂದು ಬಾಂಡ್ ಬರೆದು ಕೊಡ್ತಾನೆ ಅಂತಂದ್ರೆ 10,000ಕ್ಕೆ 12,000 ರೂಪಾಯಿ ಬಾಂಡ್ ತಗೋಬೇಕೀಗ. 2,000 ರೂಪಾಯಿ ಅಟ್ಟ ನೋಡ್ರಿ ಎಲ್ಲ ನಮ್ಮ ಅಕ್ಕಂಗ್ಯಾರ. ಗಂಡುಗಳು ಶರೀರ ರೇಟ್ ಹೆಚ್ಚಾತು. ಏನ್ ಇವ್ರು ಅಪ್ಪನ ಮೈಂದ್ರ ಕೊಡಾಕೈತಿ ಒಟ್ಟ ಅವ್ರು 7 ಲಕ್ಷ ಗಂಟ್ಲೆ ಇದನ್ನಂತಂದ್ರೆ ಓಟ್ ಹಾಕೇ ಬಿಡೋದು. ಅದಕ್ಕೆ ದಯಮಾಡಿ ನೀವು ಎಷ್ಟು ದಿವಸ ಈ ಸೇಮ್ ಇವರು ಬೆನ್ ಹತ್ತಿರ್ಲೆ ನಿಮ್ಗೆ ಎಂದೂ ತೆಪ್ಪಿದನ ಆಲಿದ. ಯಾಕಂತಂದ್ರೆ 2 ದಿವಸ ನಿಮ್ಮದಲ್ಲಿ ಹವಾ ಊರಾಗ ಅಲಿಬಾ ಕಲಾಪ ಇಲಿಬಾ ಕಲಾಪ ಮರ್ದಿವ್ಸ ಸರಿಯಾಗಿ ಎದ್ದು ನೀವು ಗಂಡ ಹೆಂಡತಿ ಜಗಳ ಆಡ್ರು ಕೇಸ್ ಮಾಡಿ ನೀವು ಒಳಗೆ ಹೋಗಿಸ್ತಾರ ಇವ್ರು. ಅಂತ ಹೇಳಿದಾಗ ಕಾನೂನು ಅರಿತವ್ರು ಒಬ್ರು ನಮ್ಮ ಜಿಲ್ಲಾದೊಳಗ ಒಬ್ರು ಕಾನೂನು ಅರ್ಥವ್ರು ಒಬ್ರು IAS ಅಧಿಕಾರಿ ನಮ್ಮ ಹತ್ತಿದ್ರ ಅಂದ್ರೆ ಯಾವ ಪೊಲೀಸರು ಏನ್ ಮಾಡೋದಿಲ್ಲ, ಯಾವ ಇಂಥ ಗಡಸರ್ನು ಏನ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮಲ್ಲಿ ಸ್ವಾಭಿಮಾನಿ ಇರ್ತಂದ್ರ ನಾವು ಒಂದು ಅವ್ರ ಮೇಲೆ ಸ್ವಾಭಿಮಾನಿ ಇಟ್ಕೊಂಡು ಇಲ್ಲಿ ಬಂದದ್ದ ಕರೆ ಆಗಿರ್ತಂದ್ರ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೊಮ್ಮಗವರಾಗ್ತಾರೆ. ಯಾಕಂತಂದ್ರೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಎಲ್ಲರಿಗೂ ನಮ್ಗೆ ಚಲೋ ಆಗಲನು ಒಂದು ಒಳ್ಳೆ ಭಾವನೆ ಇಟ್ಕೊಂಡ ಸಂವಿಧಾನ ಬರ್ದಾರ. ಅವಾಗ ನಾತೇನ ನಾವ್ ಇಲ್ಲಿ ನಿಂತು ಮಾತಾಡಕತ್ತೀವಿ, ಇಲ್ಲ ಯಾವಾರನ ಬೇರೆ ಇತ್ತು. ಯಾಕಂತಂದ್ರ ಆ ಕಠಿಣ ಬೇರೆ ಇತ್ತು. ಅದಕ್ಕೆ ಅಂತ ಅಂಶಿಸ್ತ್ರ. ಯಾಕಂತಂದ್ರ ಆ ಅಂಶಿಸ್ತ್ರ ಇದ್ರಂದ್ರ ಅದು ಅವ್ರಲ್ಲಿ ಇರತತಿ. ನಮಗ್ ಅಂತವ್ರು ಎಲ್ಲಾರು ಮಾರ್ಗದರ್ಶನ ಇರು ಹೇಳಿದಾಗ ಯಾವಗೂ ಊರಾಗ ಯಾ ಗೌಡ್ಗ ಕುಲಕರ್ಣಿಗೆ ಯಾ ಸಾವುಕಾರ್ಗ ಅಂಜಲಾರ್ದ ಕರೆ ಸ್ವಾಭಿಮಾನ ನಾವ್ ಏನ್ರ ನಮ್ಮ ಅಪ್ಪಗಳಿಗೆ ಹುಟ್ಟಿದವ್ರು ಇದ್ರು ಅಂತಂದ್ರ ಫೋಟಾಕು ಸಾಯಿ ಬರ್ಲಿ ಬೇಕಾದ್ರೆ ಬಿಡ್ಲಿ, ಅವ್ ಬರ್ತಾನೋ ಬಿಡ್ತಾನೋ ಬೇಡ. ಇಲ್ಲ ಅಲ್ಲಿ ಸಾವುಕಾರಗಳು ಹಿಂಬಾಲಿ ಮಂದಿ ಬಾಳ ಹೊಂಟೈತಿ ಅವಂದ ಬರ್ತೈತಿ ಯಾವಾಗ ಅನ್ನೋದು, ಇವ್ ಹಿಂಬಾಲಿ ಮಂದಿ ಬಾಳ ಹೊಂಟೈತಿ ಅವಂದ ಬರ್ತೈತಿ ಅನ್ನೋದು. ನಾವು ಆ ಕಡೆ ಹಾಕಿರ ಮತ್ತೆ ಇವ್ರು ಸಾಯಿಬ್ರು ಹೆಂಗ್ ಬರ್ತಾರೆ, ನಾವು ಹಾಕೊಳ್ಳೋ ಹಿಂದಿನ ನಮ್ಮನ್ನ ನೋಡಿ ಮಂದಿ ಹಾಕ್ತಾರೆ. ಈ ಮಂದಿನ ನೋಡ್ಲಿ ಅಲ್ಲಿ ಜನ ಏನ ಸರ್ಕಲ್ನಿಂದ ಮುಂದಲ್ಲಿ ಇದ್ರ ತನಕನೂ ಜನ ಅದಾವ, ಗಾಡಿಗಳು ಏನ ಇಲ್ಲಿ ಬಂದಿಲ್ಲ. ಇನ್ನಿಷ್ಟು ಜನ ಅಲ್ಲಿ ನಿಂತ ಟ್ರಾಫಿಕ್ ಆಗೈತೆ ಅಲ್ಲಿ. ಯಾಕಂದ್ರೆ ಬೇಕಾದ್ಲೆ ಒಂದ ತವದಲ್ಲಿ ಕೂಡಿಸ್ಲಾರ್ದಂಗೂ ನೋಡ್ಕೊತಿರ್ತಾರ ಅವ್ರು. BJP ಅವ್ರ ಕಾಂಗ್ರೆಸ್ ಅವ್ರ ಅಧಿಕಾರ ಅವ್ರ ಕೈಯಾಗನ ಐತೆ. ನೀವೇನ್ರಿ ಅವ್ರ ಹಿಂಬಾಲಿ ಮಂದಿ ಬಾಳ ತಂಜಾಕ್ ಹೋಗ್ಬೇಡ್ರಿ. ನೀನ್ ರೊಕ್ಕ ಕೊಟ್ರು ಇಟ್ಟು ಮಂದಿ ಬಂದಿಲ್ಲ, ಯಾರು ರೊಕ್ಕ ತಗೋದವ್ರ ಅಲ್ಲಿ. ರೊಕ್ಕ ಯಾವ ತಗೊಂಡ್ರಿ ಇದ್ರಾಗ? ರೊಕ್ಕ ಕೊಟ್ಟಿರ ನಮ್ಗೆ 8 ಜನ ಬರ್ತಿತ್ತು ಹೇಳ್ರಲ್ಲೇ. ಸ್ವಾಭಿಮಾನದಿಂದ ಒಬ್ಬ ಒಳ್ಳೆ ಅಧಿಕಾರಿ ಅದಾನು, ಸಣ್ಣ ಕೂಸು ಆದ್ರೂ ಮಾತಾಡಿಸ್ತಾನು. ಸಾವುಕಾರಗಳು ಇದ್ರಿಗೆ ಹೋಗಿ ನಿಲ್ವರ್ ತಾಕತ್ತೈತೆ ನಿಮ್ಗ ಇಲ್ಲ. ನೀವು ಎಲ್ಲಾರು ಬುದ್ಧಿ ಕಲ್ತಾವ್ರನ್ನ ಇಲ್ಲಿ ಬಂದವ್ರ ಎಲ್ಲಾರು ಸಾವುಕಾರಗಳ ಕಡೆಯಿಂದ ಗೌಡ್ರ ಕಡೆಯಿಂದ ಕುಲಕರ್ಣಿ ಕಡೆಯಿಂದ ಬುದ್ಧಿ ಕಲ್ತಾವ್ರನ್ನ ಇಲ್ಲಿ ಬಂದಿರಿ. ಅದಕ್ಕೆ ದಯಮಾಡಿ ಆ ವ್ಯವಸ್ಥೆ ಆಗ್ಬಾರ್ದು. ಒಂದು ಯಾಕಂತಂದ್ರ ಏನಾಯ್ತು ಗೊತ್ತಿಲ್ಲ, ಜನಕ್ಕ ಏನು ಸುಳ್ಳು ಆಶ್ವಾಸನೆ ಕೊಟ್ಟರು ನಂಬುವಂತ ಕೆಲಸಕ್ಕೆ. ಅದಕ್ಕೆ ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರು ಒಂದ್ ಸ್ವಲ್ಪ ಅವ್ರನ್ನ ಏನು ನೀವು ಎಲ್ಲಿಂದ ತರ್ತೀರಿ ದುಡ್ಡ ಲಕ್ಷ ಗಂಟೆ ಕೊಡ್ತಾನಂತಾರೆ ಆಯ್ಸ್ ಮಂದಿಯಿಂದ ಎಲ್ಲಿಂದ ತರ್ತೀರಿ, ಏನಾರೇ ಮಾಡ್ತೀರಿ, ಇದನ್ನ ದೇಶ ಮಾರಿ ಹೋಗ್ಬೇಕಂತೀರಿ ಅಂತೇಳಿ ದಯಮಾಡಿ ಅವ್ರನ್ನ ಒಂದ್ ಸ್ವಲ್ಪ ಕ್ವಶನ್ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡಿರ್ತಂದ್ರ ಭಾಳ ಚಲೋ ಆಕತಿ. ಯಾಕಂತಂದ್ರೆ ಮಣ್ಣಿಗೆ ಏನೇನೇನೇನು ರೇಟ್ ಏರಿಸಿರು, ಏನು ಕಣಿ ಕಾಣ್ಲಾರ್ದ ಏನ್ ಏರಿಸಿರು, ಬರೀ 2,000 ರೂಪಾಯಿದಾಗ ಅಷ್ಟೇ ನಾವು ಮರಳಾಗ್ಬಿಟ್ಟು ನಮ್ಮ ಮನ್ಯಾಗೂ ಹೆಣ್ಮಕ್ಳು ತಗೊಂಡೇ ಬಿಟ್ಟಾರ. ಏನ್ ಮಾಡುದು? ನಾವಂದಿವು ನಾವ ರೊಕ್ಕ ತಗೊಂಡಿವ್ ಅಂತಂದ್ರೆ ಮರ್ದಿವ್ಸ ಒಂದು ಬಾಂಡ್ ತರಕ್ ಹೋಗಿ ಒಂದು ಬಾಂಡಿಗೆ 11,000 ರೂಪಾಯಿ ಕೊಟ್ಟಿನ್ರಿ ನಾ. ಈಗ ತಗೋದ 4,000 ತಗೊಂಡಿರಿ 2 ತಿಂಗಳು. ಅದಕ್ಕೆ ದಯಮಾಡಿ ಆ ರೀತಿ ಯಾರೋ ನಮ್ಮ ಅಕ್ಕಂಗ್ಯಾರ ನೀವು ಆ ರೀತಿ ಆಗಕ್ ಹೋಗ್ಬೇಡ್ರಿ. ನಿಮ್ಮ ಮನಿದನ ರೊಕ್ಕ ನಿಮ್ಮ ಮನಿದನ ಹೋಗತಿ. ನೀವು 2,000 ತಗೊಂಡ್ ಜಿಗಿದಾಡ್ಕೊತ ಬರ್ಬಿಡುದ ನಿಮ್ಮ ಮನಿದನ ಹೋಗತಿ. ದಯಮಾಡಿ ನಮ್ಮ ಮಾಧ್ಯಮದವ್ರು ಒಂದ್ ಸ್ವಲ್ಪ ಅವ್ರನ್ನ ದಯಮಾಡಿ ಕ್ವಶನ್ ಮಾಡಿ ಒಂದ್ ಸ್ವಲ್ಪ ಒಳ್ಳೆ ಅಧಿಕಾರಿಗಳಿಗೆ ಒಳ್ಳೆ ಒಂದು ಏನೋ ಒಂದು ಅಭಿವೃದ್ಧಿ ಮಾಡುವಂತವ್ರ ಕಡೆ ಸಹಕಾರ ಇರ್ಲಿ ಅಂತೇಳಿ ಹೇಳುತ್ತಾ ಸ್ವಾಭಿಮಾನಿ ಸಭೆಗೆ ಆಗಮಿಸಿದಂತ ನನ್ನ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಜನತೆಗೆ ನಾನು ನಮಸ್ಕಾರ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ. ಚಿಕ್ಕೋಡಿ ಮತಕ್ಷೇತ್ರದೊಳಗ ಇಡೀ ಬೆಳಗಾವಿ ಜಿಲ್ಲೆ ಆಳ್ತೀನಿ ಅನ್ನುವರನ್ನ, ಇಡೀ ಬೆಳಗಾವಿ ಜಿಲ್ಲೆಯ ನಾಯಕ ನಾನೇ, ಆಳುವ ನಾನೇ ಅನ್ನುವಂಥವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು. ಇಡೀ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಜನಸೇವಕ ಅನ್ನಿಸಿಕೊಳ್ಳುವಂತ ಒಬ್ಬ ಹಿರಿಯ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿ ಚುನಾವಣೆಗೆ ನಿಂತಿರುವಂತಹ ಶಂಭು ಕಲ್ಲಳ್ಕರ್ ಅವರನ್ನ ಆರಿಸಿ ತರಬೇಕು ಅನ್ನುವಂತ ಮಾತುಗಳನ್ನ ಹೇಳಿರುವಂತ
ಈಗ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಗಮನ ಆಗಿದೆ, ಜೀರೋ ಟ್ರಾಫಿಕ್ ಮಾಡಿದಾರ. ಕೆಲವು ನಿಮಿಷನ್ಯಾಗ ಈ ವೇದಿಕೆಯನ್ನು ಹಂಚ್ಕೊಳ್ತಾರ ಅವ್ರ. ಅದಕ್ಕೆ ರಸ್ತೆ ಕಡೆ ಇದ್ದವರೆಲ್ಲ ಬರ್ಬೇಕು. ಆಲ್ರೆಡಿ ಜೀರೋ ಟ್ರಾಫಿಕ್ ಆಗೈತಿ, ಅವ್ರು ಬರಾಕದಾರು. 5 ನಿಮಿಷದಲ್ಲಿ ಅವ್ರ ಆಗಮನ ಆಗ್ತೈತಿ. ಅದಕ್ಕೆ ರಸ್ತೆ ಕಡೆ ಇದ್ದವರೆಲ್ಲ ಈ ಕಡೆ ಬರ್ರಿ, ಬಂದು ಕೊಡ್ಲಿ. ಒಂದ 5-10 ನಿಮಿಷ ಮಾತಾಡಿ, ಬರೋದ ಹೋಗೋದ ಗದ್ದಲ ಆಗಬಾರ್ದು. ಅದು ದಯವಿಟ್ಟು ಎಲ್ಲರ ಕಡೆ ವೇದಿಕೆ ಕಡೆ ಬಂದು ಸಹಕಾರ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊತೀವಿ. ಅವ್ರು ಹೇಳ್ತಿದ್ರ ಚಿದಾನಂದ ಸಾಹೇಬ್ರು ಶಂಭು ಕಲ್ಲರ್ಕರ್ ಅವ್ರನ್ನ ಯಾಕೆ ಬೆಂಬಲಿಸಬೇಕು ಅಂತ. ಬಹಳ ಜನರಿಗೆ ಇಲ್ಲಿ ಎಷ್ಟು ಜನ ತಾಯಂದ್ರು ಕೂಡಿರಿ, ಎಷ್ಟು ಜನ ಯುವಕರು ಕೂಡಿರಿ, ಎಷ್ಟು ಜನ ಹಿರಿಯರದಿರಿ, ಎಷ್ಟು ಜನ ಯಾವ್ಯಾವ ಪಕ್ಷ ಜಾತಿ ಮತ ಭೇದ ಎಲ್ಲವನ್ನ ಮರೆತು ಇಲ್ಲಿ ಬಂದಿರಲ್ಲ. ಶಂಭು ಕಲ್ಲರ್ಕರ್ ಅವ್ರಿಗೆ ಮಕ್ಕಳಿಲ್ಲ, ಅವ್ರೇನ್ ಹಿಂದ್ ಮಕ್ಕಳ ಸಲುವಾಗಿ ಆಸ್ತಿ ಮಾಡ್ಬೇಕನ್ನೋ ಯಾವ ಆಸೆನೂ ಇಲ್ಲ. ಅವ್ರೇನಾದ್ರೂ ಮಾಡ್ಬೇಕು ಅಂತಂದ್ರೆ ಏನಾದ್ರೂ ಅಂತ ಚಿದಾನಂದ ಅವ್ರು ಹೇಳ್ತಿದ್ರು. ಆ ವಿಷಯವನ್ನ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರ ಯಾರ ಸಲುವಾಗಿ ಆಸ್ತಿ ಮಾಡ್ಬೇಕು ಅಂತ. ಅವ್ರಿಗೆ ಮನೆ ತುಂಬಾ ಮಕ್ಕಳು ಅದಾರ್ರಿ, ಅಣ್ಣ ತಮ್ಮರು ಅದಾರ, ಎಲ್ಲಾರು ಎಮ್ಮೆಗಳು, MLA ಗಳು, ಎಲ್ಲಾರು MLC ಗಳು, ಎಲ್ಲಾರು MP ಗಳು ಅವ್ರ. ನಮಗೇನಿಲ್ಲ, ನಮಗ ಮಕ್ಕಳಿಲ್ಲ. ನಾ ಏನಾದ್ರೂ ಮಾಡಿದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರಿಗೆ ಮಾಡ್ತೀನಿ, ಬಡ ವಿದ್ಯಾರ್ಥಿಗಳಿಗೆ ಮಾಡ್ತೀನಿ. 100% ಇನ್ನು 5 ವರ್ಷದೊಳಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ ಒಂದು 100 ಜನ IAS ಆಫೀಸರ್ ಮಾಡೇ ಮಾಡ್ತೀನಿ ಅನ್ನುವಂತ ಹಣ ಕೊಟ್ಟಾರ ಅಂತ ಹೇಳ್ತಿದ್ರು ಅವರು. ಅದನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಈ ಸ್ವಾಭಿಮಾನ ಸಭೆಗೆ ಆಗಮಿಸಿರುವಂತಹ ಸ್ವಾಭಿಮಾನಿಗಳು ಮತ್ತು ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಚುನ್ನಪ್ಪ ಪೂಜಾರಿ ಅವರು ತಮ್ಮೆಲ್ಲ ಸ್ವಾಭಿಮಾನಿಗಳ ಮನಸ್ಸುಗಳು ಮತ್ತು ಸ್ವಾಭಿಮಾನಿಗಳ ಪರವಾಗಿ ಮಾತನಾಡಬೇಕಂತ ಅವ್ರನ್ನ ಕೇಳ್ಕೊಳ್ತೇನೆ. ಬಲೋ ಭಾರತ್ ಮಾತಾ ಕಿ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನೆಸುತ್ತಾ ಮತ್ತು ಬುದ್ಧು ಬಸವ, ಅದೇ ರೀತಿಯಾಗಿ ಈ ಲೋಕಸಭೆಯ ಅಭ್ಯರ್ಥಿಯವರಾಗಿರ್ತಕ್ಕಂಥ ಶಂಭು ಕಲ್ಲೋಳ್ಕರ್ ಸಾಹೇಬರನ್ನು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರನ್ನು ಮತ್ತು ಅದೇ ರೀತಿ ಎಲ್ಲ ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರಿಗೂ, ರೈತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಮತ್ತು ಎಲ್ಲ ಪತ್ರಿಕಾ ಮಿತ್ರರಿಗೆ, ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಇದು ಬಹುಶಃ ನಮ್ಮ ಕಾಕಾರಿದೆ ಹೇಳಾಯ್ತರು, ಈ ಸ್ವತಂತ್ರ ಸಿಕ್ಕಾಗಿಂದ್ರ ಸ್ವತಂತ್ರ ಅಭ್ಯರ್ಥಿ ಅವರಿಗೆ ಇಷ್ಟು ಜನ ಕೂಡಿದ್ದೊಂದು ಮೊದಲನೇ ಇತಿಹಾಸ ಅಂತ ಹೇಳಾಯ್ತರು. ಇದು ಸತ್ಯ ಮಾತು. ಯಾಕಪ್ಪ ಅಂತಂದ್ರ ಸ್ವತಂತ್ರ ಒಬ್ಬ ಅಭ್ಯರ್ಥಿಗೆ ಬಹುಶಃ ಈ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಮತ್ತು ಬೆಳಗಾವ ಕ್ಷೇತ್ರದಾಗ ಇಲ್ಲಿವರೆಗೆ ಇಟ್ಟೊಂದು ಸ್ವತಂತ್ರ ಅಭ್ಯರ್ಥಿಗೆ ಕೂಡಿದ ಇತಿಹಾಸನೇ ಇಲ್ಲ. ಇವತ್ತು ನಾವು ನೋಡ್ಬೇಕಾಗೈತಿ. ಯಾಕಪ್ಪ ಅಂತಂದ್ರ ಇಂಥ ನಮ್ದೊಂದು ಭಾಗ್ಯ ಇದೆ. ಯಾಕಂದ್ರೆ ಒಬ್ಬರ IAS ಅಧಿಕಾರಿ ಇದ್ದಾಗ ಕೂಡ ಅವ್ರಿಗೆ ಎಲ್ಲಾ ರೀತಿ ಅನುಕೂಲ ಇರ್ತೈತಿ. ಕೈಯಾಗ 3-4 ಮಂದಿ ಅಧಿಕಾರಿಗಳ ಸೇವೆ ಮಾಡಾಕ ಅವ್ರಿಗೆ ಎಲ್ಲಾ ರೀತಿ ಅನುಕೂಲ ಇರ್ತೈತಿ. ಆದ್ರೂ ಈ ದೀನ ದಲಿತರ, ಬಡವರದ, ರೈತರದ ಎಲ್ಲರ ಕಷ್ಟ ನೋಡಲ್ಲ. ಈ ನಡೀತಕ್ಕಂಥ ಈ ಭ್ರಷ್ಟಾಚಾರಿಕೆ ವ್ಯವಸ್ಥೆ, ಈ ಬಂಡವಾಳಶಾಲಿಗಳ ರಾಜಕಾರಣ ವ್ಯವಸ್ಥೆ, ಇದನ್ನ ರಿಪೇರಿ ಮಾಡೋಕ್ಕಾಗಿ ಇವತ್ತ ಶಂಭು ಕಲ್ಲೋಳ್ಕರ್ ಸಾಹೇಬ್ರು ಇವತ್ತ ನಮ್ಮ ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದಾರತ್ತೆ ನಮ್ಗೆ ಅನಿಸ್ತದೆ. ನಾನು ಸುಮಾರು ಅವ್ರು 2-3-4 ದಿವಸ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ನಾನು ನಿನ್ನೆ ಅತನಿಗೆ ಹೋದ ಸಂದರ್ಭದಾಗ ನಾವು ಪಾದಯಾತ್ರೆ ಮುಖಾಂತರ ಅಲ್ಲೆಲ್ಲ ಸುತ್ತಮುತ್ತ ಅಲ್ಲಿ ಓಣಿ ಒಳಗೆ ಅಡ್ಡಾಡೋದ್ನಾಗ ಸುಮಾರು ಒಂದು 50 ಜನಗರ ಹುಡುಗರ, ಯುವಕರನ್ನ ಕೇಳ್ರ, ಏನಪ್ಪಾ ನೀನೇನು ಸಾಲಿ ಕಲಿತಾ ಇದೀಯಾ, ಎಷ್ಟು ಕಾಲಿ ಕಲಿತಾ ಇದೀಯಾ, ನೀ ಚೆನ್ನಾಗಿ ಕಲಿಯಲೇಬೇಕು, ನಿಮ್ ತಾಯಿ ತಂದಿನ ಜೋಪಾನ ಮಾಡ್ಬೇಕು, ನಿನಗೆ ನಾವೆಲ್ಲಾ ರೀತಿ ಸಹಕಾರ ಕೊಡ್ತು, ನಾವು ಬೆಳೆಸ್ತು ಅನ್ನುವಂತ ಮಾತ ಇವತ್ತು ಇಲ್ಲಿವರೆಗೆ ಆ ರಾಜಕಾರಣಿನೂ ಹೇಳಿಲ್ಲ. ಅಂತ ಒಬ್ಬರು ಪುಣ್ಯಾತ್ಮ ಇವತ್ತ
ಶಂಭು ಕೊಳ್ಳೋರ್ಕರ್ ಸಾಹೇಬ್ರು ಇವತ್ತು ನಮಗ ಸಿಕ್ಕದ ಭಾಗ್ಯ ಐತಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಬಹಳ ದಿನ ಗಂಭೀರವಾಗಿ ವಿಚಾರ ಮಾಡ್ಬೇಕಾಗೈತಿ. ಬಹಳಷ್ಟು ಇವತ್ತೇನ್ ರಾಜಕಾರಣ ಮಾಡತ್ತಾರು, ಬಹಳಷ್ಟು ಎಲ್ಲಾರು ಇವರೆಲ್ಲ ತುಡುಗರದ ಒಂದು ಸಂಘ ಐತಿ ಇವ್ರದ. ದಯವಿಟ್ಟು ತಾವೆಲ್ಲ ತಪ್ಪು ಬಯಸ್ಬೇಡ್ರಿ. ಯಾಕಪ್ಪ ಅಂತಂದ್ರ ಇವ್ರು ಏನ್ ತಿಳ್ಕೊಂಡಾರ ಅಂತಂದ್ರ ನಮ್ಮನ್ನ ನನ್ನ ಕಡೆ 100 ಕೋಟಿ ರೂಪಾಯಿ 200 ಕೋಟಿ ರೂಪಾಯಿ ಇದ್ರ ಈ ಜನರಿಗೆ ಕೊಂಡು ತಗೋಬಹುದು, ಇವೇನ್ 1000ಕ್ಕ 500ಕ್ಕ ಓಟ್ ಹಾಕ್ತಾವ ಅಂತೇಳಿ ಸಿಲ್ಲಿ ತಿಳ್ಕೊಂಡಾರ. ಯಾಕಪ್ಪ ಅಂತಂದ್ರೆ ನಾವು 50 ತೀರ್ಮಾನ ಮಾಡ್ಬೇಕಾಗೈತೆ. 1000 ರೂಪಾಯಿ ನಮ್ ಬಾಳೆಗಾಗಿ ನಾವು ಪ್ರತಿನಿತ್ಯ ಖರ್ಚು ಮಾಡ್ತೀವ್ರಿ ಇದಾರ ನಾವ್ ಮಾಡ್ತೀವ್ರಿ. ಯಾಕಂದ್ರೆ ನಮ್ ಬಾಳೆಕಾಯಿ ನಮ್ಮ ಮನ್ಯಾಗ ದವಾಖಾನಿನೋ ಮತ್ತೊಂದೇನೋ ಸಮಸ್ಯೆ ಊಟಕ್ಕಾಗಿಯೋ 1000 ರೂಪಾಯಿ ಖರ್ಚು ಮಾಡ್ತು. 5 ವರ್ಷದಾಗ 1000 ರೂಪಾಯಿ ಕೊಟ್ಟದಕ್ಕೆ ಓಟ್ ಹಾಕಿರ ಅದ್ರ 300 ಸುಮಾರು 1500 ದಿವಸಕ್ಕ ಲೆಕ್ಕ ಹಾಕಿರ 1 ರೂಪಾಯಿ ಸುದೇ ಬೀಳುದಿಲ್ಲ. ದಿವಸ 1000 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿಕ ಸ್ವಾಭಿಮಾನ ಕಳ್ಕೊತಕ್ಕಂಥದ್ದು ಆಗ್ಬಾರ್ದು. ನಾವು ಒಂದು ನೋಟ ಒಂದು ಓಟ ಕೊಟ್ಟ ಇವತ್ತು ಚುನಾವಣೆ ಒಳಗೆ ಆಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಮತ್ತ ಇವತ್ತು ನಾವು ರೈತರು ಕೂಡ ತೀರ್ಮಾನ ಮಾಡಬೇಕಾಗಿತ್ತು. ಇವತ್ತು ಬಿಜೆಪಿ ದೇಶದ ಪ್ರಧಾನಮಂತ್ರಿ ಕೂಡ 10 ವರ್ಷದಿಂದ ಸುಳ್ಳು ಹೇಳ್ರ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ, ನಿಮ್ಗೆ ಎಲ್ಲಾ ರೇಟ್ ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ರು. ನಾವೆಲ್ಲ ಓಡಿ ಓಟ್ ಹಾಕಿದ್ವು. 10 ವರ್ಷ 1 ರೂಪಾಯಿ ಕೂಡ ರೇಟ್ ರೈತರದ ಹೆಚ್ಚಾಗ್ಲಿಲ್ಲ. ರೈತರ ದೇಶದಾಗ ಆತ್ಮಹತ್ಯೆ ಆಗತ್ತವು, ಬಡವ್ರ ಆತ್ಮಹತ್ಯೆ ಆಗತೈತಿ. ಈ ದೇಶದ ಪ್ರಧಾನಮಂತ್ರಿಗೆ ಚಿಂತಿಲ್ಲ. ಹಿಂದ 50 ವರ್ಷ ಅವ್ರ ರಾಜ್ಯ ಆಳಿ ಬೆಲೆ ಕೊಡಿಸ್ಲಿಲ್ಲ, ಇವ್ರು 10 ವರ್ಷ ಆಳಿ ಕೂಡ ರೈತರಿಗೆ ಬೆಲೆ ಕೊಡ್ಸಕ್ ಆಗ್ಲಿಲ್ಲ. ದಯವಿಟ್ಟು ತಮಗೆ ವಿನಂತಿ ಮಾಡ್ತೀವಿ, ನಾವ ಈ ಭಾಗದಾಗ ಜಾಸ್ತಿ ಕಬ್ಬು ಬೆಳೀತು ರೈತರ. ನಾವು 1 ಟನ್ ಕಬ್ಬಿಗೆ 5500 ರೂಪಾಯಿ ರೇಟ್ ಕೊಡ್ಬೇಕಂತ ಹೋರಾಟ ಮಾಡತ್ತು. ಯಾಕಪ್ಪ ಅಂತಂದ್ರ ಸುಮಾರು 10 ವರ್ಷದಿಂದ ಇಷ್ಟ ರೇಟ್ ಐತೆ. 10 ವರ್ಷದಿಂದ ಪೆಟ್ರೋಲ್ ಡೀಸೆಲ್ ಗೊಬ್ಬರ ಎಲ್ಲ ಏನಿದ್ದು ಅರ್ಧ ರೇಟ್ ಇದ್ದು ಬದುಕ್ತಿದ್ವು. ಎಲ್ಲಾ ರೇಟ್ ತಮ್ಮ ಡಬಲ್ ಆಗ್ಯಾವ. ಈಗ ಕೂಡ ಕಬ್ಬಿನ ಬೆಲೆ ಅಷ್ಟ ಐತಿ. ಅದಕ್ಕಾಗಿ 5500 ರೂಪಾಯಿ ಮಾಡ್ಬೇಕಾಗಿತ್ತು. ಈ ಬಿಜೆಪಿ ಅವ್ರು ಘೋಷಣೆ ಮಾಡ್ಬೇಕಲ್ಲ, 5500 ರೂಪಾಯಿ ನಾವು ಫ್ಯಾಕ್ಟರಿ ಕಬ್ಬಿನ ಬಿಲ್ ಕೊಡ್ತುಪ್ಪ, ನಮ್ಗೆ ಓಟ್ ಹಾಕ್ರಿ. ಮೆಕ್ಕೆಜೋಳಕ್ಕೆ 5000 ಕೊಡ್ತು, ರಾಗಿ ಕೊಡ್ತು, ಭತ್ತಕ್ಕೆ ಕೊಡ್ತು, ಜೋಳಕ್ಕೆ ಕೊಡ್ತು, ಕಡ್ಲಿ ಕೊಡ್ತು ಅಂತ ಹೇಳ್ಬೇಕಾಗಿತ್ತು. ಹೇಳ್ರಿ, ಏನು ಹೇಳಿಲ್ಲ. ಇವತ್ತ ಇದೀಗ ಬಾಂಡ ನೂರಾರು ಇವತ್ತೆಲ್ಲ ಕೂಡ ರೇಟ್ ಹೆಚ್ಚು ಮಾಡಿ ಇವತ್ತು 2000 ಈ ಗ್ಯಾರಂಟಿಗಳನ್ನ ನಾವ್ ಯಾರು ಕೇಳಿಲ್ಲ. ನಾವೆಲ್ಲ ಸ್ವಾಭಿಮಾನಿಗಳು ಕಷ್ಟಪಟ್ಟು ದುಡಿತು ಶ್ರಮ ಪಟ್ಟಿರ್ತಕ್ಕಂಥದಕ್ಕ ನಮಗೆ ಲಾಭ ಬೇಕಾಗೈತಿ. ನಮ್ಮ ಮಕ್ಕಳನ್ನ ಇವತ್ತು ಎಜುಕೇಶನ್ ಆಗ್ಬೇಕಾಗೈತಿ. ನಮ್ಮ ಮಕ್ಕಳು ಕೂಡ IAS DC SP ಒಳ್ಳೆ ಉನ್ನತ ಮಟ್ಟದಾಗ ಬೆಳಿಬೇಕಾಗೈತಿ. ಆದ್ರೂ ಕೂಡ ಬೆಳಿತಾ ಇಲ್ಲ. ಇವತ್ತ ಇವ್ರೇನು MLA ಮಂತ್ರಿ ಈಗ ಏನೇನ್ ಅದಾರ ರಾಜಕಾರಣಿಗಳು, ಇವ್ರ ಮಕ್ಕಳು ಯಾರು ಮಿಲಿಟರಿ ಹೋಗಿಲ್ಲ. ಹೋಗ್ಯಾರನ್ರಿ? ಇವ್ರು ಯಾರು ಮಿಲಿಟರಿ ಹೋಗಿಲ್ಲ, ಇವ್ರು ಯಾರು ಪೊಲೀಸರು ಆಗಿಲ್ಲ. ದೇಶ ಕಾಯವ್ರ ನಾವ, ಅನ್ನ ಹಾಕವ್ರ ನಾವ, ದುಡ್ದ ಎಲ್ಲರೂ ಕೂಡ ನಾವು ಕೂಡಿ ಜಗತ್ತು ಬದಸವ್ರ ನಾವ. ಇವ್ರನ್ನೆಲ್ಲರೂ ಲೂಟಿ ಮಾಡಿ ಇದೊಂದು 10% ಮಂದಿ ನೆಮ್ಮದಿ ಜೀವನ ಮಾಡತ್ತದ. ಅವನ್ನೆಲ್ಲ ಲೂಟಿ ಮಾಡಿ 10% ಮಂದಿ ಇವತ್ತವ್ರ 10-20 ವರ್ಷ ಹಿಂದಿನವ್ರ ಇವತ್ತು ಸಾವಿರಾರು ಕೋಟಿ ರೂಪಾಯಿ 10,000 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ. ಮಾನ್ಯ DK ಶಿವಕುಮಾರ್ ಪುಣ್ಯಾತ್ಮ ಒಂದ ಸಭೆ ಒಳಗೆ ಮಾತಾಡ್ತಾರ, ಡ್ಯಾಮ್ ನಂದೈತಿ, ನಂದು ಸರ್ಕಾರ ಐತಿ, ನಾನು ನೀರು ಬಿಟ್ಟಾಗ ನೀವು ರೈತರು ಬದುಕ್ಬೇಕಂತೇಳಿ. ಈಗ ಇವ್ 20 ವರ್ಷದವ 40 ವರ್ಷದಿಂದ ನಮ್ಮ ಅಜ್ಜಗಳ, ನಮ್ಮ ಹಿರಿಯರ, ನಮ್ಮ ಅಣ್ಣತಮ್ಮರ ಭೂಮಿ ಕೊಟ್ಟವ್ರು ರೈತರದು, ಜಾಗ ಕೊಟ್ಟವ್ರು ನಾವು, ಅದು ನೀರು ನಮ್ಮದೈತಿ, ಡ್ಯಾಮ್ ನಮ್ಮದೈತಿ, ಟ್ಯಾಕ್ಸ್ ನಮ್ಮದೈತಿ. ಡ್ಯಾಮ್ ಕಟ್ಟಾರ, ಇವ್ರು ಯಾರು ಕಟ್ಟಿಲ್ಲ. ಅಂದ್ರೆ ಎಷ್ಟು ಸೊಕ್ಕ ಬಂದದ್ ನೋಡ್ರಿ ಇವ್ರಿಗೆ. ಇವತ್ತ ರೈತರ ಬದುಕ ಅನ್ನ ಹಾಕ್ತಕ್ಕಂತ ಬೆಳಿ ಮೇಲೆ ಕೂಡ ಆಟ ಆಡ್ತಕ್ಕಂತ ಸ್ವಭಾವಗಳನ್ನ ಈ ರಾಜಕಾರಣಿಗಳು ಮಾಡತ್ತಾರು. ಇವ್ರನ್ನ ಬದಲಾವಣೆ ಮಾಡ್ಬೇಕಾಗೈತಿ. ಬದಲಾವಣೆ ಮಾಡ್ಬೇಕಂತಂದ್ರ ಇವತ್ತ ಏನ್ ನಮ್ಮ IAS ಸಾಹೇಬ್ರ ಶಂಭು ಕಲ್ಲೋಳ್ಕರ್ ಸಾಹೇಬ್ರ ಇವತ್ತೇನ್ ಡಿಸಿಷನ್ ತಗೊಂಡಾರು, ಇಲ್ಲಿ ಬಂದಿರ್ತಕ್ಕಂಥವ್ರ ನಾವ ಮನುಷ್ಯಾಗ 100 ಓಟ್ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ಬೇಕು. ಹಾಕ್ತೀರಿ? ಕೈ ಎದ್ರ ನೋಡ್ರಿ. ಅಕ್ಕ ನೀವೆತ್ರಿ, ನೀವೆಲ್ಲರೂ ಹೋಗಿ ಮನ್ಯಾಗ ಹೇಳ್ಬೇಕ, ನಿಮ್ ಅಣ್ತಮ್ರಿಗೆ ಹೇಳ್ಬೇಕು, ಬೀಗರಿಗೆ ಹೇಳ್ಬೇಕು, ಮತ್ತೊಬ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕ. ಇಲ್ಲ ಸ್ವಾಭಿಮಾನದ ಓಟ ನಾವ ಒಂದು ನೋಟ ಒಂದು ರೊಟ್ಟಿ ಕೊಟ್ಟ ನಾಳೆ ಬರ್ತಕ್ಕಂಥ 7ನೇ ತಾರೀಕ ರಿಕ್ಷಾ ಗುರ್ತಿಗೆ 16ನೇ ಸಂಖ್ಯೆಗೆ ನಮ್ಮ ಬಟನ್ ಓದ್ತಕ್ಕಂಥ ಕೆಲಸವನ್ನ ಇವತ್ತಿಲ್ಲಿ ಬಂದಿರ್ತಕ್ಕಂಥವ್ರು ನಾವೆಲ್ಲರೂ ಏನಾದ್ರು ತೀರ್ಮಾನ ಮಾಡಿ
ಇವತ್ತ ಲೋಕಸಭೆಗೆ ನಮ್ಮ ಶಂಭು ಕಲ್ಲೋಳ್ಕರ್ ಸಾಹೇಬ್ರು ಏನಾದ್ರು ಕಳಿಸಿದ್ದೇ ಆದ್ರ ಇವತ್ತ ಎಲ್ಲ ರೀತಿಯಿಂದ ಬದಲಾವಣೆ ಮಾಡ್ತಾರೋ. ಸಾವಿರಾರ ಮಕ್ಕಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೋ, ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೋ. ನಮ್ಮ ರೈತರು ಕೂಡ ಬೆಳೆದಂತ ಬೆಳೆಗೆ ಬೆಲೆ ಆಗ್ಬೇಕು, ರೈತರ ಸಾಲ ಮನ್ನಾ ಆಗ್ಬೇಕು, ರೈತರು ಎಲ್ಲಾ ರೀತಿ ಹಲವಾರು ವಿಚಾರಗಳು, ಮಹಿಳೆಯರಿಗೆ ಸಬಲೀಕರಣ ಆಗ್ಬೇಕು, ಅವ್ರಿಗೂ ಕೂಡ ಈ ಸಮಾಜದಾಗ ಹೆಚ್ಚಿನ ಗೌರವ ಸಿಗ್ಬೇಕು ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಇಂತ ಇವತ್ತ ಶಂಭು ಕಲ್ಲೋಳ್ಕರ್ ಸಾಹೇಬ್ರಂತವ್ರು ಇವತ್ತ ಈ ಸಮಾಜದಾಗ ಹುಟ್ಟಿ ಬಂದವರು. ಅದು ನಮ್ಮ ಈ ರೈತರ ಭಾಗ್ಯ ಐತಿ. ಅದಕ್ಕಾಗಿ ತಾವೆಲ್ಲರೂ ತೀರ್ಮಾನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ, ದಯವಿಟ್ಟು ಸಾಹೇಬರು ಈಗ ಪ್ರಕಾಶ್ ಅಂಬೇಡ್ಕರ್ ಸರ್ ಸಾಹೇಬರು ಮತ್ತು ಶಂಭು ಕಲ್ಲೋಳ್ಕರ್ ಸಾಹೇಬ್ ಬರ್ತಾ ಇದ್ದಾರೆ. ದಯವಿಟ್ಟು ಅವರು ಬಂದ ತಕ್ಷಣ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಜೋರಾಗಿ ಇವತ್ತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅನ್ನ ಕೊಡೋರು ನಾವು. ರೈತರು ಅಂತಂದ್ರೆ ಭಿಕ್ಷೆ ಬೇಡವರಲ್ಲ, ನಿಮ್ಮೆಲ್ಲ ಸಿಂಹಾಸನದ ಮೇಲೆ ಕುಂತಿರಲ್ಲ, ಅವರಿಗೆಲ್ಲ ಅನ್ನ ಹಾಕೋರು ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ನಮಗೆ ನಿಮ್ ಭಿಕ್ಷೆ ಬೇಡ, ನಾವೇ ಇಡೀ ದೇಶದ ಪ್ರತಿಯೊಬ್ಬರಿಗೂ ಅನ್ನ ಕೊಡೋರದೀವಿ. ಅನ್ನ ಕೊಡುವಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅನ್ನ ಕೊಡೋ ರೈತರ ಪರವಾಗಿ ಸ್ವಾಭಿಮಾನದ ಸಂಕೇತವಾಗಿ ಶಂಭು ಕಲ್ಲೋಳ್ಕರ್ ಅವರಿಗೆ ಬೆಂಬಲ ಸೂಚಿಸಿ, ಶಂಭು ಕಲ್ಲೋಳ್ಕರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಈ ಸಮಾರಂಭದಲ್ಲಿ ಮಾತನಾಡ್ಯಾರಂದ್ರ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕು, ಇಲ್ಲಿ ಕುಂತಿರ್ತಕ್ಕಂಥ 100ಕ್ಕೆ 99% ಜನ ಭೂಮಿಯನ್ನ ಉಳುವವರು, ಭೂಮಿಯಲ್ಲಿ ಕೆಲಸ ಮಾಡುವವರು. ನೀವು ಬೆವರು ಹರಿಸಿದ್ರೆ ಅದು ಭೂಮಿ ತಾಯಿಗೆ ಬಿದ್ದು ಅದು ಫಲ ಕೊಡ್ತೈತಿ. ನೀವು ಮನಸ್ಸು ಮಾಡಿದ್ರೆ 100ಕ್ಕೆ 100% 2 ಲಕ್ಷಕ್ಕಿಂತ ಹೆಚ್ಚಿನ ಹೋಟ್ಲೆ ಶಂಭು ಕಲ್ಲೋಳ್ಕರ್ ಆರಿಸಿ ಬರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳಿರ್ತಕ್ಕಂತಹ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪೂಜಾರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಚಿಕ್ಕೋಡಿ ಸ್ವಾಭಿಮಾನಿಗಳೇ, 1-2 ಮಾತುಗಳನ್ನ ಹೇಳಬೇಕು. ಬಹಳಷ್ಟು ಜನ ಹೇಳ್ತಾ ಇದ್ರು ಶಂಭು ಕಲ್ಲೋಳ್ಕರ್ ಅವರು ಬಿಜೆಪಿ ಗೆಲ್ಸಕ್ಕ ಪಕ್ಷೇತರವಾಗಿ ನಿಂತಾರ ಅಂತೇಳಿ. ಅಲ್ರಿ, ರಾಯಭಾಗ ಮತಕ್ಷೇತ್ರದೊಳಗೆ ಶಂಭು ಕಲ್ಲೋಳ್ಕರ್ ಅವ್ರು ಗೆದ್ದು ಬರ್ತಿದ್ರು. ಆ ಬಿಜೆಪಿಯನ್ನ ಗೆಲ್ಲಿಸ್ತಂದವ್ರು ಯಾರು? ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ ಅವ್ರು ಬರ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡ್ಕೊಳ್ಬೇಕು. ಈಗಾಗಲೇ ಅವ್ರ ಆಗಮನ ಆಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಪ್ರಕಾಶ್ ಅಂಬೇಡ್ಕರ್ ಅವರ ಆಗಮನ ಆಗ್ತಾ ಇದೆ. ಅವರನ್ನು ತಾವೆಲ್ಲರೂ ಅತ್ಯಂತ ಗೌರವಪೂರ್ವಕವಾಗಿ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಸನ್ಮಾನ್ಯ ಶ್ರೀ ದಿನಾಂಕ 5/5/2024ರಂದು ಬೆಳಗ್ಗೆ 10:30ಕ್ಕೆ ಚಿಕ್ಕೋಡಿ ಪಟ್ಟಣದ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನದ ಮುಂದಿನ ಆವರಣದಲ್ಲಿ ಆತ್ಮೀಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ
ಅಂತೇಳಿ. ಯಾಕಂದ್ರೆ ನೀವು ನಿಷ್ಠರು ಅಲ್ಲ, ಪಕ್ಷ ನಿಷ್ಠರು, ಕಾಂಗ್ರೆಸ್ಗಾಗಿ ಜೀವನ ಕೊಡೋರು, ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಅಂತ ಹೆಸರಿಟ್ಟುಕೊಂಡವರು, ಕಾಂಗ್ರೆಸ್ ಸೋಲಿಸಿ ಬಿಜೆಪಿನ ಕೆಲಸವರು. ನಮಗೆ ಗೊತ್ತಾಗಿರ್ಲಿಲ್ಲ ನೀವು ಕಾಂಗ್ರೆಸ್ ನಿಷ್ಠರಾಗಿರಿ ಅಂತ ತಿಳ್ಕೊಂಡಿದ್ವಿ. ನೀವು ಕಾಂಗ್ರೆಸ್ ನಿಷ್ಠರಾಗಿರಿ ಅಂತ ತಿಳ್ಕೊಂಡಿದ್ವಿ. ಅವಾಗ ಒಂದ್ ಸ್ವಲ್ಪ ಎಡವಿದ್ವಿ. ಈಗ ನಮಗೆ ಪಕ್ಕ ಗೊತ್ತಾಗೈತಿ ನೀವ ಬಿಜೆಪಿಗೆ ಟೀಮ್ ಆಗಿರಿ, ನೀವ ಬಿಜೆಪಿಗೆ ಸಪೋರ್ಟ್ ಮಾಡೋರು ಆಗಿರಿ. ಯಾಕಂದ್ರೆ ನಿಮ್ಮ ಮನ್ಯಾಗ ಬಿಜೆಪಿದವರು ಅದಾರ. ಅದಕ್ಕೆ ಯೋಚನೆ ಮಾಡ್ಬೇಕ. ನೀವೆಲ್ಲ ಸ್ವಾಭಿಮಾನಿಗಳಿದಿರಲ್ಲ, ನೀವೆಲ್ಲ ಯೋಚನೆ ಮಾಡ್ಬೇಕು ಅನ್ಸಾರೆ. ಈ ಸಾರಿ ಯಾವುದೇ ಕಾರಣಕ್ಕೂ ಬಿಜೆಪಿಯ ಟೀಮ್ ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅಂಡ್ ಜಾರಕಿಹೊಳಿ ಟೀಮ್ ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಹೋಗಕ್ ಸಾಧ್ಯನೇ ಇಲ್ಲ. ಹಳ್ಳ್ಯಾಗ ಒಂದು ಮಾತು ಹೇಳ್ತಿರ್ತಾರೆ, ಹರಿ ಬ್ರಹ್ಮ ಬಂದ್ರು ಬದಲು ಮಾಡಕ್ ಸಾಧ್ಯ ಇಲ್ರಿ ಅಂತ. ಯಾಕೆ ಹರಿ ಬ್ರಹ್ಮ ಬಂದ್ರು ಬದಲು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಇಡೀ ಒಂದು ದೇಶವನ್ನ ಆಳುವಂತ ಹೆಣ್ಮಕ್ಳಿಲ್ಲದಿರಿ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ ಜೈ. ಎಲ್ಲರೂ ಎದ್ದಿನಿಂತ ಚಪ್ಪಾಳೆ ಮೂಲಕ ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರನ್ನ ಅದ್ದೂರಿಯಿಂದ ಸ್ವಾಗತ ಕೋರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ. ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಪ್ರಕಾಶ್ ಅಂಬೇಡ್ಕರ್ ಅವರಿಗೆ. ನೀವು ಹಿಂಸರಿ ಒಂಚೂರು ಸ್ವಲ್ಪ ಹಿಂಸರ್ಬೇಕ ಕುಮಾರ, ಇನ್ನೊಂದ್ ಸ್ವಲ್ಪ ಹಿಂಸರಿಸ್ಬೇಡ. ದಯವಿಟ್ಟು ಕಾರ್ಯಕ್ರಮ ಸಹಕರಿಸಬೇಕು. ಬರೆಯೋ ಗಣ್ಯರಿಗೆ ದಾರಿ ಮಾಡಿಕೊಡ್ಬೇಕು. ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರಿಗೆ. ನಮ್ಮ ನಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರಿಗೆ, हेलो डॉक्टर प्रकाश अंबेडकर, तुम माँ के पढ़ो, अरे आवाज दो, अरे आवाज दो, अरे मेरे भाई लोग ऐसा आवाज लगाओ, मोदी की फटना चाहिए, जोड़ने घर को जाना चाहिए और जारकिहೊಳಿ सोना चाहिए. अरे आवाज दो, अरे आवाज दो. डॉक्टर BR अंबेडकर ಅವರಿಗೆ, महात्मा बसवेश्वर महाराज ಅವರಿಗೆ, छत्रपति शिवाजी महाराज की, प्रकाश अंबेडकर तुम माँ के बड़ो. ಹಲೋ, ನಮ್ಮ ನಿಮ್ಮ ಬೆಳಕಲ್ಲಿ तथागत प्रकाश अंबेडकर तुम माँ के बड़ो, तथागत प्रकाश अंबेडकर तुम माँ के बड़ो. अरे आवाज दो, अरे आवाज दो. डॉक्टर BR अंबेडकर ಅವರಿಗೆ, अरे जय 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 भीम. अरे आवाज दो. तथागत प्रकाश अंबेडकर तुम माँ के बड़ो. ವಿಶ್ವ ಮಾನವ ಜ್ಞಾನದ ಜ್ಯೋತಿ, ಅಪ್ಪಟ ಸ್ವತಂತ್ರ ಹೋರಾಟಗಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಟ್ಟಡ ಕುಡಿ ಪ್ರಕಾಶ್ ಅಂಬೇಡ್ಕರ್ ಅವರ ಆಗಮನ ಆಗಿದೆ. ಕಲ್ಲೋಳ್ಕರ್ ಸಾಹೇಬರು ಸಹಿತ ಅವರ ಆಗಮನವೂ ಸಹಿತ ಆಗಿದೆ. ತಾವೆಲ್ಲರೂ ಚಪ್ಪಳೆ ಮೂಲಕ ಅವರೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಪ್ರಕಾಶ್ ಅಂಬೇಡ್ಕರ್ ಅವರಿಗೆ, ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಅವರಿಗೆ,
ಚುನಾವಣೆಯ ದಯವಿಟ್ಟು ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ, ರಸ್ತೆ ಕಡೆಗೆ ಇರ್ತಕ್ಕಂಥವರೆಲ್ಲರೂ ವೇದಿಕೆ ಕಡೆಗೆ ಬರಬೇಕು, ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಈ ಒಂದು ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ಶಂಭು ಕಲ್ಲೋಕರ್ ಅವರ ಚುನಾವಣಾ ಪ್ರಚಾರಾರ್ಥವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ವಿಶ್ವ ಜ್ಯೋತಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ವಂಶದ ಕುಡಿ ಪ್ರಕಾಶ್ ಅಂಬೇಡ್ಕರ್ ಅವರು ಈ ಒಂದು ಸಭೆಗೆ ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಮೂಲಕ ಹಾಗೂ ವೈಯಕ್ತಿಕವಾಗಿ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ಈ ಭಾಗದ ಮಣ್ಣಿನ ಮಗ, ನಮ್ಮೆಲ್ಲರ ಸುಪುತ್ರ, ನಮ್ಮೆಲ್ಲರ ಸಹೋದರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ಸ್ವಾಭಿಮಾನಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಂಭು ಕಲ್ಲೋಕರ್ ಸಾಹೇಬರಿಗೂ ಸಹಿತ ಈ ಒಂದು ವೇದಿಕೆಗೆ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಮುಖಂಡರು, ಸರ್ಕಾರ ಧುರೀಣರಾಗಿರ್ತಕ್ಕಂಥ ಸನ್ಮಾನ್ಯ ಯಲ್ಲೋರಣ್ಣ ಪಾಟೀಲ್ರಿಗೂ ಸಹ ತುಂಬುವುದರ ಅವರ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರಿಗೂ, ಯುವ ಮುಖಂಡರಿಗೂ ಹಾಗೂ ಈ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಈ ನಿಪ್ಪಾಣಿ ಆಗಿರಬಹುದು, ಚಿಕ್ಕೋಡಿ ಸದಲಗ, ಕಾಗವಾಡ, ಅತನಿ, ಕುರ್ಚಿ, ರಾಯಬಾಗ್, ಹುಕ್ಕೇರಿ ಮತ್ತು ಯಮಕನಮರಡಿ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೊಟೆಕ್ಷನ್ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೂ, ಪ್ರಿಂಟ್ ಮಾಧ್ಯಮದವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನ ಗೌತಮ್ ಬುದ್ಧ ಅವರ ಒಂದು ಮೂರ್ತಿಗೆ ಪುಷ್ಪಾರ್ಚನೆ ಮತ್ತು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಬೌದ್ಧ ಮೂರ್ತಿಗೆ ಪುಷ್ಪಾರ್ಚನೆ ಹಾಗೂ ದೀಪ ಪ್ರಜ್ವಲನ ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ವಂಶಸ್ಥರು ಇರ್ತಕ್ಕಂಥ ಸನ್ಮಾನ್ಯ ಪ್ರಕಾಶಣ್ಣ ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಮುಖಂಡರಿಗೆ ನಾನು ದಯವಿಟ್ಟು ಸೌಂಡ್ ಬ್ಯಾಂಕ್ ಇಲ್ರಿ, ಹಲೋ ಸೌಂಡ್ ಬ್ಯಾಂಕ್ ಇರಲಿ. ಪುಷ್ಪಾರ್ಚನೆ ಮತ್ತು ದೀಪ ಪ್ರಜ್ವಲ ಮಾಡಿದ ಎಲ್ಲ ಮುಖಂಡರಿಗೂ ವಂದಿಸುತ್ತಾ, ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರಿಗೆ ಸತ್ಕಾರ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಲಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ವಾಭಿಮಾನಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಂಭು ಕಲ್ಲೋಕರ್ ಸಾಹೇಬರು ಹಾಗೂ ಹಿರಗೋಡಣ್ಣ ಪಾಟೀಲ್ರು ಸನ್ಮಾನ್ಯ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರಿಗೆ ಸತ್ಕಾರವನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಸ್ವಲ್ಪ ಈ ಕಡೆ ಸೈಡ್ ಬರ್ಬೇಕು, ಬದಿಗೆ ಬರೀ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಇನ್ನು ಮೇಲೆ ನೀವೆಲ್ಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ. ನೀವು ಸುಮಾರು 11 ಗಂಟೆಯಿಂದ ಬಂದು ನಿಂತಿದ್ದೀರಿ.
ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ನಮ್ಮ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ಈ ಮಣ್ಣಿನ ಮಗ, ಪ್ರೀತಿಯ ಸ್ವಾಭಿಮಾನಿ, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಂಭು ಕಲ್ಲೋಳ್ಕರ್ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ಅವರು ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಕೆ, ಬಾಬಾ ಸಾಹೇಬ್ ಕೆ ಜೈ ಭೀಮ್. ಆತ್ಮೀಯರೇ, ಇವತ್ತು ಮುಂಬರುವ 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಈ ಬೃಹತ್ ಸಮಾರಂಭಕ್ಕೆ ಆಗಮಿಸಿ ನನ್ನನ್ನು ಬೆಂಬಲಿಸಿ ನನಗೆ ಆಶೀರ್ವಾದ ಮಾಡಲು ಬಂದಿರುವಂತ ಸನ್ಮಾನ್ಯ ಪ್ರಕಾಶ್ ಜಿ ಅಂಬೇಡ್ಕರ್ ಅವರಿಗೆ ಸ್ವಾಗತ ಕೋರುತ್ತಾ, ಇವತ್ತು ನಾವು ಈ ನಮ್ಮ ಮುಂದಿನ ಈ 2 ದಿನಗಳಲ್ಲಿ ಏನು ನಡಿಬೇಕು ಅನ್ನೋದನ್ನ ನಾವು ಯೋಚಿಸಿ ಮಾಡಬೇಕಾಗಿದೆ ಎಂಬುದನ್ನು ನಿಮಗೆ ಹೇಳಕ್ ಬಯಸ್ತೀನಿ. ನಿಮಗೆ ಎಲ್ಲರಿಗೂ ಗೊತ್ತು, ಜಗತ್ತಿಗೆ ಮೊಟ್ಟ ಮೊದಲು ಶಾಂತಿ ಮತ್ತು ಸಮಾನತೆ ಸಂದೇಶ ನೀಡಿದ ಭಗವಾನ್ ಮಹಾವೀರ್, ಬುದ್ಧ, ಅಣ್ಣ ಬಸವಣ್ಣ ಈ ದೇಶದ ವಂಚಿತ ದೀನ ದಲಿತರನ್ನು ಒಗ್ಗೂಡಿಸಿಕೊಂಡು ಮರಾಠ ಸಾಮ್ರಾಜ್ಯದ ರೂವಾರಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಾತಿ ವ್ಯವಸ್ಥೆಯ ವಿರುದ್ಧ ಬಂಡದ್ದ ಕನಕದಾಸ್, ರೋಹಿದಾಸ್, ಚೋಕಾಮೇರ್ ಆಧುನಿಕ ಕಾಲದಲ್ಲಿ ವಂಚಿತ ಜನಾಂಗಗಳಿಗೆ ಶಿಕ್ಷಣದ ಅರಿವು ನೀಡಿದ ಮಹಾತ್ಮ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ದಂಪತಿಗಳ ಈ ರಾಜ್ಯದಲ್ಲಿ ಮೊಟ್ಟ ಮೊದಲು ಸ್ವಾತಂತ್ರ್ಯ ಕಿಡಿದು ಹೊತ್ತಿಸಿದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇಲಿಯಾಗಿ 100 ವರ್ಷ ಬಾಳದೆ ಹುಲಿಯಾಗಿ 3 ವರ್ಷ ಬಾಳಿ ಎಂದು ಧೀರ ಟಿಪ್ಪು ಸುಲ್ತಾನ ಈ ದೇಶಕ್ಕೆ ಸಂವಿಧಾನವನ್ನು ನೀಡುವ ಮುಖಾಂತರ ಕೋಟ್ಯಾಂತರ ಜನರ ಜೀವಕ್ಕೆ ಬೆಳಕಾದ ಬೋಧಿಸತ್ವ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅನ್ನು ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಜಗಜೀವನ್ ರಾಮ್ ಅವರನ್ನು ನೆನೆಸಿ ಈ ವೇದಿಕೆ ಮೇಲೆ ಆಸನ್ನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ನನ್ನ ಸೋದರಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ನಾನು ನಿಮ್ಮ ನೆಚ್ಚಿನ ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತ್ಕೊಂಡಿನಿ. ನನಗೆ ನೀವು ಬಹುಮತದಿಂದ ಆರಿಸಿ ತರಬೇಕು ಅಂತ ನಿಮ್ಮಲ್ಲಿ ಕೈಕಳೆಯಲ್ಲಿ ಕೇಳ್ತಾ ಇದ್ದೀನಿ. ನನ್ನ ಈ ಚುನಾವಣೆಯಲ್ಲಿ ಗುರುತಿನ ಚಿಹ್ನ ಏನಪ್ಪಾ ಅಂತಂದ್ರೆ ಆಟೋ ರಿಕ್ಷಾ, ಕ್ರಮ ಸಂಖ್ಯೆ 16. ನಿಮಗೆಲ್ಲರಿಗೂ ನಾನು ತಾಯಂದ್ರಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಕಾರ್ಯಕ್ರಮ ಪ್ರಾರಂಭ ಆಗೈತೆ, ಅದಕ್ಕೆ ತಾವು ಹೇಳ್ತಾ ಹೋಗ್ಬಾರ್ದು. ಈ ಸೈಡ್ ಇರ್ತಕ್ಕಂಥವ್ರು ಹಿಂದಿನವ್ರು ನೋಡಕ್ ಅನುಕೂಲ ಮಾಡಿಕೊಡ್ರಿ, ದಯವಿಟ್ಟು ಕಳೆ ಕೊಡ್ಬೇಕಂದ್ರೆ ವಿನಂತಿ ಮಾಡ್ಕೊಳ್ತೇವೆ ನಿಮ್ಮಲ್ಲಿ. ನಿಮಗೆಲ್ಲರಿಗೂ ಗೊತ್ತು, ನಾನು ನಿಮ್ಮನ್ನ ಯಾವಾಗ ನೇರವಾಗಿ ನಿಮ್ಗೆ ಭೇಟಿಯಾಗೀನಿ ಮತ್ತು ನಿಮ್ಗೆ ಕೂಡ ಮಾತಾಡೀನಿ. ನಮಗ ರಾಜಕೀಯವಾಗಿ ಯಾವ ಒಂದು ಅವಮಾನ ಮತ್ತು ನಮಗೆ ರಾಜಕೀಯವಾಗಿ ತುಳಿಯುವಂತ ಷಡ್ಯಂತ್ರ ನಡೆದ ಈ ಡಿಸ್ಟಿಕ್ ಅಲ್ಲಿ. ಅದಕ್ಕಾಗಿ ಇವತ್ತು ನೀವು ಸ್ವಾಭಿಮಾನಿಗಳ ಸಮಾವೇಶ ಮಾಡಿ ನೀವು ಸಾವಿರಾರು ನಂಬರಲ್ಲಿ ಇಲ್ಲಿ ಬಂದು ನೀವು ಆಸೀನರಾಗಿದ್ದೀರಿ. ಇದು ಏನ್ ತೋರಿಸುತ್ತೆ ಅಂದ್ರೆ, ಈಗ ನೀವು ಏನು ಈ ರಾಜ್ಯದ ಮತ್ತು ಈ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀರಿ. ಆ ಮೆಸೇಜ್ ಏನಪ್ಪಾ ಅಂತಂದ್ರ,
ಅವ್ರು ಮಾಡುವಂತ ಭ್ರಷ್ಟ ರಾಜಕಾರಣ, ಅವ್ರು ಮಾಡುವಂತ ಕುಟುಂಬ ರಾಜಕಾರಣ ಮತ್ತು ಅವ್ರು ಮಾಡುವಂತ ಈ ವಂಶಾವಳಿ ರಾಜಕಾರಣ ಮತ್ತು ಪ್ರಗತಿ ವಿರುದ್ಧ ಮಾಡುವಂತ ರಾಜಕಾರಣವನ್ನ ಧಿಕ್ಕರಿಸಿ ಇವತ್ತು ನಾವು ನಮ್ಮ ಈ ಪ್ರಗತಿಪರ ಪ್ರಜ್ಞಾವಂತ ಮತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ನಾವು ಇವತ್ತು ನಾಂದಿ ಹಾಕ್ತಾ ಇದ್ದೀವಿ ಅಂತ ಹೇಳಕ್ ಬರಾಕತ್ತೀನಿ ನಾನು. ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತು ನನಗೆ ಯಾರಿಂದ ಆಶೀರ್ವಾದ ಸಿಕ್ಕತಿ ಅಂತ ಹೇಳಿ ನಾನು ಎಲ್ಲ ಭಾಷಣದಾಗ ನಿಮ್ಗೆ ಹೇಳ್ತಾ ಇದ್ದೆ. ನಾವು ಬಾಬಾ ಸಾಹೇಬರ ವಂಶಾವಳಿಗಳು, ನಾವು ಬಾಬಾ ಸಾಹೇಬರ ವಾರಿಸುದಾರು, ನಾವು ಬಾಬಾ ಸಾಹೇಬರ ರಕ್ತದ ನಮ್ಮ ಮೈಯಲ್ಲಿ ಹರಿತೈತೆ ಅಂತ ನಿಮ್ಗೆ ಯಾವಾಗೂ ಹೇಳ್ತಾ ಇದ್ದೆ. ಇವಾಗ ನಾವು ಹೇಳಿದ್ದನ್ನ ಇವಾಗ ನಿಮ್ಗೆ ಖಚಿತಪಡಿಸಿಕೊಳ್ಳೋ ಸಂಬಂಧವಾಗಿ ಇವತ್ತು ನಮ್ಮ ಮುಂದೆ ನಾವು ಬಾಬಾ ಸಾಹೇಬರನ್ನ ಜೀವಂತ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದು ನೀವು ಮರಿಬೇಡ್ರಿ. ಯಾಕಂತಂದ್ರೆ ಇವಾಗ ಬಿ ಶಂಕರಾನಂದ ಸಾಹೇಬರು ಹೋದ ನಂತರ ರಾಜಕೀಯ ರಂಗದಿಂದ ಅವರು ಹೋದ ನಂತರ ಇಲ್ಲಿ ಡೋಂಗಿ ಜನ ಬುದ್ಧ, ಬಸವ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೊಳ್ಳಾಗ ಹಾಕೊಂಡು ನಮ್ಮ ಜನತೆಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತೈತಿ. ಆ ಡೋಂಗಿತನದ ವಿರುದ್ಧನ ನಾನು ಹೋರಾಡ್ತಾ ಇದ್ದೀನಿ, ನಾನು ಸಂಘರ್ಷ ಐತಿ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರೆ ಇವಾಗ 2023 ಏನು ಕರ್ನಾಟಕ ವಿಧಾನಸೌಧ ಚುನಾವಣೆ ನಡೀತು, ಆವಾಗನ ಶಂಭು ಸರ್ ಯಾರು ಮತ್ತೆ ಬಾಬಾ ಸಾಹೇಬರ ಸಂತತಿ ಏನು ಅಂತ ನಾನು ಅವ್ರಿಗೆ ತೋರಿಸ್ಕೊಟ್ಟಿನಿ. ಇವತ್ತ ಲೋಕಸಭಾ ಚುನಾವಣೆ ಬರ್ತಾ ಇದೆ, 2 ದಿನ ಇದೆ, ಮೇ 7ನೇ ತಾರೀಕು. ನೀವೇನು ಇವತ್ತು ಸಾವಿರಾರು ನಂಬರಲ್ಲಿ ಬಂದಿರಿ, ಸಾವಿರಾರು ಜನರು ಏನು ಇಲ್ಲಿ ಇದ್ದೀರಿ, ನೀವು ಒಬ್ಬೊಬ್ಬರ 10 ವೋಟ್ ಹಾಕ್ಸಿರ, ನಾವು 5 ಲಕ್ಷ ವೋಟ್ ತಗೊಳಕ ಯಾವ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನ ತಿಳ್ಕೊಂಡು ನೀವು. ಅದಕ್ಕಾಗಿ ನೀವು ನನ್ನ ಸಹೋದರರೇ, ನನ್ನ ಬಾಂಧವರೇ, ನನ್ನ ತಾಯಂದಿರೇ ಮತ್ತು ನನ್ನ ಹಿರಿಯರೇ, ಇದು ಒಂದು ನಮಗೆ ಒಳ್ಳೆ ಅವಕಾಶ ಸಿಕ್ಕೈತಿ, ಒಳ್ಳೆ ರಾಜಕೀಯ ಮಾಡಾಕ ಒಂದು ಅವಕಾಶ ಸಿಕ್ಕೈತಿ. ಈ ರಾಜಕೀಯದಾಗಿ ಏನು ಹೊಲಸೈತಿ ಅದನ್ನು ತೊಳ್ಯಾಕ ನಮಗೊಂದು ಚಾನ್ಸ್ ಸಿಕ್ಕೈತಿ, ಅದನ್ನು ನೀವು ಉಪಯೋಗ ಮಾಡ್ರಿ ಅಂತ ಹೇಳ್ಕೊಂಡು, ಯಾಕಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಕಾಶ್ ಜಿ ಅಂಬೇಡ್ಕರ್ ಅವರು 3 ಗಂಟೆಗೆ ಅವರ ಟೇಕಪ್ ಮಾಡಬೇಕು. ಅದಕ್ಕಾಗಿ ನಾನು ನಿಮ್ಗೆ ಹೆಚ್ಚಿಗೆ ಏನೂ ಹೇಳಿದೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಾನು ನಿಮ್ಮ ಮನೆ ಒಬ್ಬ ಮಗನಾಗಿ, ಸೋದರನಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೆ ಮಾತಾಡೋಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಇನ್ನೊಂದು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಕರ್ನಾಟಕ. ನಮ್ಮನ್ನ ಉದ್ದೇಶಿಸಿ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ಮಾತನಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. प्लीज आप जरा बैठ जाइए तो अच्छा होगा. प्लीज एक साइड हो गया, वहां से पीछे चिल्ला रहे, पीछे चिल्ला रहे, या आप सामने जाइए, नीचे जाइए. आप सबको हिंदी समझेगी? मैं दोनों भाषाओं का इस्तेमाल करूंगा. एक बड़ी खुशी की बात है कि बहुत सालों बाद बेलगांव इलाका जो है उसमें अंबेडकर वादी की ओर से पार्लियामेंट्री सीट यहाँ पर लड़ रहे. हा एक चांगला संबंध असं मी त्या ठिकाणी मानतोय की बेळगाव एरियामध्ये
की ज्या एरियामध्ये बाबासाहेब अनेक वेळा येऊन गेले, त्यांनी हुबळीला असणारं एक हॉस्टेलही सुरुवात केलं. अशा इलाक्यातून एक आंबेडकरवादी उभा राहतो याचा आनंद मला फार मोठ्या प्रमाणात होतो. बी शंकरानंद याच भागातून असणारं राखीव मतदारसंघातून लढत होते. त्यांचे विरोधक आपल्या सगळ्यांना माहीत असेल. बी पाटील म्हणून असणारे त्यांचे विरोधक होते. ते माझ्याकडे नेहमी यायचे. हे खाली बसून, या आप नीचे बैठ जाओ, बैठ जाओ नीचे, बैठ जाओ नीचे, खड़े होने की कोई जरूरत नहीं, बैठ जाओ नीचे, बैठ जाओ नीचे, या आप लोग भी बैठ जाओ नीचे, खाली बसून घ्या, बसा खाली. आणि तो मोबाईल खिशात घालून ठेवून बसा, काही गरज नाही त्या मोबाईलची. त्यांचा नेहमी आग्रह असायचा, हर इलेक्शन के वक्त उनका फोन आता था कि आप यहाँ से खड़े हो जाओ, इस इलाके का जो है, या एरियाचा जो आहे कायापालट झाल्याशिवाय राहणार नाही. पण बी शंकरानंद हे जे होते, हे विद्यार्थी असल्यापासून राजगडामध्ये राहत होते. त्यांचं शिक्षण असताना माझ्या वडिलांनी त्या ठिकाणी केलं. आणि म्हणून वी.एल. पाटलांना मी असं म्हणत, वी.एल. पाटील यांना म्हणत असं की मी त्यांच्या विरोधात उभा राहणार. शंकरानंद नंतर माझ्या अंदाजानं या ठिकाणी कोणीच उभं राहिलं नाही अशी परिस्थिती आहे. पहिल्यांदाच असणारं या ठिकाणी शंभू कोललकर जे आहेत, हे आपल्या समोर ऑटो रिक्षा ही निशाणी घेऊन उभे आहेत अशी असणारी परिस्थिती. मैं ऐसा म्हणेन, मैं ऐसा कहूंगा कि कांग्रेस पार्टी की ओर से दलितों की राजनीति में हमेशा बिखरावपन कैसे आएगा इसकी ही राजनीति की. माला मादिका का झगड़ा हर कोई जानता है. पिछली तेलंगाना के इलेक्शन में प्राइम मिनिस्टर खुद नरेंद्र मोदी ने कहा कि मादिका की जो मांग है, मादिका समाज की जो मांग है कि आरक्षण के अंदर भी डिवीजन होना चाहिए, सोशल डिवीजन होना चाहिए. प्राइम मिनिस्टर ने बात करने के बाद भी इलेक्शन आ गया है, पार्लियामेंट चुनाव आ गया है, लेकिन इस मादिका की मांग को उन्होंने मंजूर नहीं किया. मैं ये मान के चलता हूं, चाहे वो महाराष्ट्र हो, चाहे वो कर्नाटक हो, चाहे वो तेलंगाना हो, चाहे वो आंध्रा हो, जिस तरह से माला समाज का परिवर्तन हुआ है, माळा हा जो समाज आहे त्याच्यामधलं असणारं जे परिवर्तन झाले, तेवढ्या मोठ्या प्रमाणात असणारं परिवर्तन मादिगामध्ये झालं नाही ही असणारी वस्तुस्थिती. हा सामाजिक प्रश्न आहे. पण मी इथल्या मादिगा समाजाला असणारं सांगू इच्छितो की ज्या तऱ्हेने काँग्रेसने एवढी वर्ष तुमचा वापर केला, जिस तरह कांग्रेस ने मादिगा समाज का जो है इतने सालों इस्तेमाल किया और हर बार कहते रहे कि हम डिवीजन करेंगे, हम अलग से आपको आरक्षण देंगे, लेकिन 70 साल होने के बाद भी उन्होंने कुछ कदम नहीं उठाए. ऐसी एक परिस्थिति आज भी बीजेपी की ओर से भी वही बातें चल रही. मैं मादिगा समाज से पूछना चाहता हूं कि आप कितने दिन गुमराह के रास्ते पर चले,
कितने वक्त आप अपने आप को गुमराह करते रहोगे। जब तक आप सही रास्ते पे नहीं आओगे तब तक आपकी जो डिमांड है, आपकी जो मांग है वो पूरी नहीं हो सकती है। आप इसको जानकारी लीजिए। ये अंबेडकरी विचारधारा ही है। आंबेडकरवाद हाच आहे की जो इथल्या असणाऱ्या सर्व वर्गाला न्याय देऊ शकतो हे असणारं लक्षात घ्या। सर्व वर्गाला न्याय देऊ शकतो अशी असणारी परिस्थिती आहे आणि म्हणून या निवडणुकीमध्ये मी असणारा मादिगा समाजाला असणारा आव्हान करतोय की आपण काँग्रेस पक्षाचा त्याग करा, काँग्रेस पक्षाला सोडा आणि अपक्ष उमेदवार शंभूजी आहेत की ज्यांची निशाणी ऑटो रिक्षा आहे त्यांना निवडून द्या आणि आपला प्रश्न हा पार्लमेंटमध्ये मांडल्याशिवाय राहणार नाही। आपला प्रश्न मांडल्याशिवाय राहणार नाही हे लक्षात घ्या। हे जे थोडा झोडा असं जे राजकारण चाललेलं आहे, थोडा झोडा असं जे राजकारण चाललेलं आहे ते राजकारण आपण सोडलं पाहिजे। आता ते इथल्या असणाऱ्या कुर्बा समाजाशी केल्या जाते। वीएल पाटिल ये भी कुर्बा समाज के थे कि जो मुझे यहां से लड़े करके आग्रह करते थे। वीएल पाटिल हे कुर्बा समाजाचे होते आणि त्यांचा आग्रह होता की मी इथे लढावं आणि ते म्हणत होते की सगळे कुर्बा तुम्हाला मतदान देतील आणि तुम्ही इथे विजयी व्हाल, हा 100% खात्री मी आपल्याला त्या ठिकाणी देतो। आणि आज चर्चा काय चल रही है, आज मैं सुन रहा हूं कि ये बातें कहने जा रही है ये कुर्बा समाज जो है वो अपने आप जीत नहीं पाता है। मैं समझता हूं कि जिन लोगों ने यहाँ पे इसकी चर्चा शुरुआत की, ज्यांनी ही असणारी चर्चा सुरुवात केली की कुर्बा निवडून येऊ शकत नाही अशी जी सुरुवात केली त्यांना या जिल्ह्यामध्ये स्वतःची घराणेशाही साबित करायची अशी असणारी परिस्थिती। लोकशाहीला सगळ्यात मोठा धोका कोणाचा असेल, लोकशाहीला सगळ्यात मोठा धोका कोणाचा असेल तर तो घराणेशाहीचा धोका आहे हे आपण असताना लक्षात। सत्ता एक ही परिवार, एकाच परिवारामध्ये सत्ता, मग ती काँग्रेसच्या बाजूने असो किंवा बीजेपीच्या बाजूने असो, फरक काय पडतोय? फरक काहीच पडत नाही। सत्ता डाव्या हातात आहे की सत्ता उजव्या हातात आहे याचा फरक काही पडत नाही, कारण का हे दोन्ही हात एकाच शरीराचे आहेत। हे दोन्ही हात एकाच शरीराचे आहेत म्हणजे सत्ता एकाच माणसाकडे अशी असणारी परिस्थिती, एकाच कुटुंबाकडे आहे। इलेक्शन मध्ये तुम्हाला झुंजवल्या जातं, इलेक्शन मध्ये तुम्हाला झुंजवल्या जातं आणि इलेक्शन संपलं की त्यांचे दरवाजे बंद होतात आणि तुम्हाला सांगितलं जातं की आपण 5 वर्षानंतर पुन्हा भेटू। ये जो पारिवारिक सत्ता की जो संकल्पना नए से उभर रही है, मैं मान के चलता हूं कि ये डेमोक्रेसी के खिलाफ है, ये पूरी तरह से प्रजातंत्र के खिलाफ है। क्योंकि ऐसे ही परिवार अगर सत्ता में आते रहे तो कार्यकर्ता की इज्जत नहीं रही और ना आप लोगों के सवाल छुड़ाने के लिए किसके पास वक्त होगा। क्योंकि सत्ता जो है वो परिवार में आई, चाहे वो बीजेपी के हाथ से आए या कांग्रेस के हाथ से आए, सत्ता एक ही परिवार में आई। और इसलिए मैं आपसे गुजारिश करता हूं कि बीजेपी एक तरफ जो है संविधान बदलने की बात कर रही है, कांग्रेस के नेता डर डर कर बात कर रहे हैं। बीजेपी असं म्हणते की आम्ही असं संविधान बदलू
आणि काँग्रेस भीत 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 म्हणायला लागले की आम्ही विरोध करू. यांची भीती एवढी आहे की मनमोहन सिंगांचं भाषण 3 वर्षापूर्वीचं भाषण, म्हणजे त्यांनी 13 वर्षापूर्वीचं केलेलं भाषण, याचं एक वाक्य मोदीने उचललं, एक वाक्य मोदीने उचललं आणि सांगितलं की इथली असणारी संपत्ती मुसलमानाच्या ताब्यामध्ये काँग्रेस देईल असं सांगलं. प्रधानमंत्री नरेंद्र मोदी ने 13 साल पहले मनमोहन सिंह का हुआ एक तकरीर जो थी, उस तकरीर में से एक सेंटेंस उठा लिया, एक जुमला उसमें उठा लिया और कहा कि मनमोहन सिंह कह रहे हैं कि कांग्रेस पार्टी जो है यहाँ देश की संपत्ति जो है वो मुसलमानों में बांटेगी और उनका पहला अधिकार. मैं समझता था, मला असं वाटत होतं की काँग्रेसवाल्यांच्या हातामध्ये मोदी सापडला, काँग्रेसवाल्यांच्या हातामध्ये मोदी सापडलाय आणि त्याची आता चिरफाड काँग्रेसवाले केल्याशिवाय राहणार नाही. काँग्रेसवाले चिरफाड केल्याशिवाय राहणार नाही. पण दिसलं काय? वाघाची मांजरी झालेली त्या ठिकाणी दिसली. खरगे ह्या जिल्हे ह्याच राज्याचे आहेत का? खरगे ह्याच राज्याचे आहेत का? नक्की 100%. भित्रा भागोबा एक माणूस है, उसके जैसा डरपोक आदमी दूसरा मैंने कभी देखा ही नहीं. पूरा डरपोक है, जिसने मोदी को चैलेंज करना चाहिए. कांग्रेस का प्रेसिडेंट है, जिसने कांग्रेस की तरफ से जो चॅलेंज करना चाहिए, काँग्रेसच्या वतीने मोदीला त्यांनी चॅलेंज केलं पाहिजे होतं. ये रे बाबा लाल किल्ल्यावरती आणि मनमोहन सिंगचं भाषण काय ते आम्ही तुला सांगतो आणि तुझा पूर्ण खोटारडेपणा हा जगासमोर आणतो. पण गांडुगिरीचं राजकारण म्हटल्यानंतर करणार काय? डरपोकचं राजकारण म्हटल्यानंतर करणार काय? त्यांनी असताना म्हटलं की आम्ही असणारं मनमोहन सिंगांचं भाषण मोदींना ऐकवू, आम्ही असणारं मनमोहन सिंगांचं भाषण हे मोदींना ऐकवू आणि त्यांना सांगू की मोदी असं म्हणाले. मित्रो, इलेक्शन मध्ये कपडे फाडायला संधी मिळाली तर तुम्ही फाडणार की ना फाडणार मला सांगा. फाडणार की ना फाडणार? फाडणार ना. मग ज्यांनी फाडलं नाही त्याचं काय करणार? ज्यांनी फाडलं नाही त्याचं काय करायचं? मातीत गाडून मोकळं होऊन जायचं, मातीत गाडून मोकळं होऊन जायचं. अशाची गरज आपल्याला नाही. मनमोहन सिंगांचं भाषण असं होतं की या देशाच्या संपत्तीवरती पहिला अधिकार कोणाचा असेल तर महिलांचा आहे, त्याच्यानंतर अधिकार कोणाचा असेल तर एससीचा आहे, त्याच्यानंतर अधिकार कोणाचा असेल तर ट्रायबलचा आहे, त्याच्यानंतर अधिकार कोणाचा असेल तर ओबीसीचा आहे आणि नंतर तो म्हणाला मुसलमानांचा आहे. अरे तुम्हाला फाडायला, कपडे फाडायला संधी मिळाल्यानंतर तुम्ही नांगी टाकून तिथे बसलात. तुम्ही नांगी टाकून बसलात का? बसलात नांगी टाकून? तुम्ही नांगी टाकून का बसलात? तर खरगेची इन्क्वायरी चालली की न चालली? खरगे की इंक्वायरी हो रही है नहीं हो रही है? इंदिरा गांधी की, सोनिया गांधी की इंक्वायरी हो रही है नहीं हो रही है? राहुल गांधी की इंक्वायरी हो रही है नहीं हो रही है? ये कहां से संविधान बचाएंगे? ये जब अपने आप को बचा नहीं पा रहे, जे स्वतःला वाचू शकत नाही, जे स्वतःला वाचू शकत नाही ते संविधान काय वाचवणार? आणि म्हणून या ठिकाणी आंबेडकरी बाण्याचा असणारा माणूस
त्या पार्लमेंट मध्ये गेला पाहिजे हे आपण लक्षात घ्या. मगच तो मोदीला डोळ्यात डोळा घालून सांगू शकतो की हे संविधान तुला बदलता येणार नाही, आम्ही तुलाच बदलल्याशिवाय राहणार नाही हे असताना लक्षात. आणि म्हणून जाता जाता मी आपल्या सगळ्या या ठिकाणी आवाहन करणार आहे, जाता जाता मी आपल्या सगळ्या या ठिकाणी आवाहन करणार आहे की आंबेडकरी चळवळ एकेकाळी स्ट्रॉंग होती. कट्टी इथले असताना एका काळी खासदार होते. दलित संघर्ष समिती एका वेळेस कर्नाटक मध्ये असताना अत्यंत स्ट्रॉंग होती. त्याच्यानंतर आंबेडकरी चळवळ राहिलेली नाही. या ठिकाणी शंभू कोलरकरांच्या निमित्ताने पुन्हा आंबेडकरी चळवळ आपल्या पायावरती उभी करण्याची संधी आपल्या सगळ्यांना आलेली आहे हे लक्षात घ्या. आणि म्हणून 2 दिवस राहिलेत. या 2 दिवसामध्ये जीवाचं दान करा. इथल्या मुसलमानांकडे जा, इथल्या कुर्बानकडे जा, इथल्या लहान लहान समूहाकडे जा आणि त्यांना असं म्हणा की आम्ही निवडून आलो की आपलं संरक्षण आम्ही केल्याशिवाय राहणार नाही. आणि म्हणून पुन्हा एकदा आवाहन करतो, या ठिकाणी शंभू कोलरकर यांची निशाणी काय आहे, निशाणी काय आहे, निशाणी काय आहे, निशाणी काय आहे. तेव्हा ऑटो रिक्षा समोरचं बटन दाबून आपण त्यांचा विजय निश्चित करा हे आवाहन आपल्याला करतो आणि रजा घेतो. नमस्कार, जय भीम. ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ 8 ಮತಕ್ಷೇತ್ರದ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸರ್ವ ಜನರಿಗೂ ಸಹಿತ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ತಿಳಿಸ್ತಾ, ತಾವೆಲ್ಲರೂ ದೂರಿನಿಂದ ಬಂದಿದ್ದೀರಿ. ತಮ್ಮ ತಮ್ಮ ಊರುಗಳಿಗೆ ಸುರಕ್ಷಿತವಾಗಿ ಸಾವಕಾಶವಾಗಿ ಹೋಗ್ಬೇಕು. ವಾರ್ಡ್ಗಳನ್ನ ಸ್ಪರ್ಧೆಯಲ್ಲಿ ಓಡಿಸಬಾರ್ದು. ಅತಿ ಸಾವಕಾಶವಾಗಿ ತಮ್ಮ ಮನೆಗೆ ಹೋಗ್ಬೇಕಂತ ವಿನಂತಿ ಮಾಡ್ಬೋದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.